ಆಮೇನ್, ಆಮೇನ್. ಓಕೆ, ದೇವರು ಆತನು ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಂಡಿದ್ದೇವೆ. ಸುಂದರವಂತ ಸಂಗತಿ. ದಯಮಾಡಿ ಇದು ಪ್ರತಿ ಸಾರಿ ನಾವು ತೆಗೆದುಕೊಳ್ಳುವಾಗ ನಾವು ಮಾಡುವಂಥ ಈ ಒಂದು ಭಾಗಿಯಾಗುವಂಥ ಭೋಜನ ಕರ್ತನ ಭೋಜನ ಅಂತ ಹೇಳ್ತೇವೆ. ಕೇಳಿಸ್ಕೊಡ್ರಿ ನನ್ನ ಎಚ್ಚರಿಕೆಯಿಂದ. ಈ ಒಂದು ಕರ್ತನ ಭೋಜನ ಇದನ್ನು ಮಾಡೋದ್ರಿಂದ ಕೇವಲ ಯೇಸು ಸ್ವಾಮಿ ಸತ್ತಿರೋದನ್ನು ನಾವು ಮಾತ್ರ ಜ್ಞಾಪಿಸ್ಕೊಳ್ಳೋದಲ್ಲ, ಆತನು ಸಮಾಧಿ ಮಾಡಲ್ಪಟ್ಟಿರೋದು ಮಾತ್ರ ಜ್ಞಾಪಿಸ್ಕೊಳ್ಳೋದಲ್ಲ, ಆತನು ಮರಣದಿಂದ ಎದ್ದು ಬಂದಿರುವುದನ್ನು ಮಾತ್ರ ನಾವು ಜ್ಞಾಪಿಸ್ಕೊಳ್ತಾ ಇಲ್ಲ, ಆತನು ನಮಗೋಸ್ಕರ ಆತನು ಇನ್ನೂ ಏನೋ ಹೆಚ್ಚಿನದನ್ನು ಸಹ ಮಾಡಿದ್ದಾನೆ. ಹಲ್ಲೆಲೂಯ. ಆತನ ಮರಣ, ಸಮಾಧಿ, ಉಣಲ್ಪಡುವುದು ಮತ್ತು ಅವನು ಪುನರುತ್ಥಾನದಿಂದ ಮಾತ್ರವಲ್ಲದೆ ಹೆಚ್ಚಿನದನ್ನು ಆತನು ಮಾಡಿದ್ದಾನೆ. ಏನು ಮಾಡಿದ್ದಾನೆ ಅಂತಂದರೆ ನೋಡೋಣ. ಆ ಒಂದು 1 ಪೇತ್ರ 1ನೇ ಅಧ್ಯಾಯ 2-3 ವಚನಗಳು. 1 ಪೇತ್ರ 1ನೇ ಅಧ್ಯಾಯ 5ನೇ ವಚನ. ಓಕೆ, ಇಲ್ಲಿದೆ, ಮೇಲಿದೆ. ಅಂತ್ಯಕಾಲದಲ್ಲಿ ಪ್ರಕಟವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಗೆ ನಂಬಿಕೆಯ ಮುಖಾಂತರ ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ಓಕೆ, ಕನ್ನಡ ಬಂದವರು ನನ್ನ ಜೊತೆ ಓದ್ರಿ, ಓಕೆನಾ? ಸರಿನಾ? ಓಕೆ. ಅಂತ್ಯಕಾಲದಲ್ಲಿ ಪ್ರಕಟವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಗೆ ನಂಬಿಕೆಯ ಮುಖಾಂತರ ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನೋಡ್ರಿ, ದೇವರು ತನ್ನ ಬಲದಿಂದ ಪಕ್ಕದಲ್ಲಿ ನೋಡಿ ಹೇಳ್ರಿ, ದೇವರು ತನ್ನ ಬಲದಿಂದ, ತನ್ನ ಶಕ್ತಿಯಿಂದ ನಿಮ್ಮನ್ನು, ನನ್ನನ್ನು ಕಾಯುತ್ತಾನೆ. ನಾನು ಆಗಲೇ ಹೇಳಿದೆ, ಯೇಸು ಸ್ವಾಮಿಯ ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನದಿಂದ ನಮಗೆ ಆತನು ತನ್ನ ಶಕ್ತಿಯನ್ನು ನಮ್ಮ ಮೇಲೆ ಸುರಿಸಿದ್ದಾನೆ. ಹಲ್ಲೆಲೂಯಾ. ಆ ಶಕ್ತಿ, ಆ ಒಂದು ಬಲ ಏನು? ಅದು ಪವಿತ್ರಾತ್ಮನು ನಮ್ಮ ಮೇಲೆ ಇದ್ದಾನೆ, ನಮ್ಮ ಒಳಗಡೆ ಇದ್ದಾನೆ, ನಮ್ಮನ್ನು ಆವರಿಸಿ ನಮ್ಮನ್ನು ಏನು ಮಾಡ್ತಾ ಇದ್ದಾನೆ? ಆತನು ತನ್ನ ಬಲದಿಂದ ಕಾಯುತ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗಿಂತ ಹೆಚ್ಚು ದೇವರಿಗೆ ನಮ್ಮ ಬಗ್ಗೆ ಕಾಳಜಿ ಇದೆ ರೀ. ಆಮೇನ್. ತನ್ನ ಬಲದಿಂದ ನಮ್ಮನ್ನು ಕಾಯುತ್ತಾನೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ದೇವರು ತನ್ನ ಬಲದಿಂದ ನಿಮ್ಮನ್ನು, ನಮ್ಮನ್ನು ಕಾಯುತ್ತಾನೆ. ಈ ತನ್ನ ಬಲ ಅಂತ ಹೇಳ್ತೀವಲ್ಲ, ಅದು ಯಾವ ಬಲ? ಅದು ಪವಿತ್ರಾತ್ಮನ ಒಂದು ಬಲ. ಆತನು ಹೇಳ್ತಾನೆ, ಆ ಒಂದು ಶಿಷ್ಯರಿಗೆ ಹೇಳ್ತಾನೆ, ನೀವು ಆ ಒಂದು ಮೇಲುಪ್ಪರಿಗೆಯಲ್ಲಿ ಹೋಗಿ ನೀವು ನನಗೋಸ್ಕರ ಕಾದುಕೊಂಡಿರ್ರಿ, ಪರಲೋಕದಿಂದ ನಿಮಗೆ ಆ ಒಂದು ಬಲವು, ಶಕ್ತಿಯು ನಿಮ್ಮ ಮೇಲೆ ಆ ಪವಿತ್ರಾತ್ಮ ನಿಮ್ಮ ಮೇಲೆ ಬರುತ್ತಾನೆ, ಆ ಒಂದು ಪರಲೋಕದಿಂದ ನೀವು ಬಲವನ್ನು ನೀವು ಹೊಂದಿಕೊಳ್ಳುತ್ತೀರಿ. ಆ ತನ್ನ ಬಲದಿಂದ ಕಾಯುತ್ತಾನೆ. ಅದು ಎಂಥ ಬಲ? ಅದು ಪರಲೋಕದ ಬಲ. ಅದು ಯೇಸು ಆ ಪರಲೋಕದಿಂದ ಬಿಡುಗಡೆ ಮಾಡಿದಂಥ ಬಲ. ಆ ಪವಿತ್ರಾತ್ಮನು ನಮ್ಮಲ್ಲಿದ್ದುಕೊಂಡು ನಮ್ಮಲ್ಲಿರುವಂಥ ಬಲ ಅದು. ಅದರಿಂದ ಆತನು ನಮ್ಮನ್ನು ಕಾಯುತ್ತಾನೆ. ಹಲ್ಲೆಲೂಯಾ. ಯೇಸು ನಮ್ಮನ್ನು ಕೇವಲ ರಕ್ಷಿಸುವುದು ಮಾತ್ರವಲ್ಲ, ಪವಿತ್ರಾತ್ಮನನ್ನು ನಮ್ಮ ಒಳಗಡೆ ಇರಿಸಿದ್ದಾನೆ. ಅನೇಕ ವಾರಗಳಿಂದ ಈ ಪವಿತ್ರಾತ್ಮನ ಕುರಿತಾಗಿ ನಾವು ಕೇಳಿಸ್ಕೊಳ್ಳುತ್ತಲೇ ಇದ್ದೇವೆ. ಪವಿತ್ರಾತ್ಮನು ಯಾರು? ಪವಿತ್ರಾತ್ಮನು ಒಂದು ಶಕ್ತಿ ಮಾತ್ರ ಅಲ್ಲ, ಆತನು ವ್ಯಕ್ತಿಯಾಗಿದ್ದಾನೆ. ಪವಿತ್ರಾತ್ಮನು ನಮಗೆ ದೇವರಾಗಿದ್ದಾನೆ. ಪವಿತ್ರಾತ್ಮನು ನಮಗೆ ಬೋಧಕನಾಗಿದ್ದಾನೆ. ಪವಿತ್ರಾತ್ಮನು ನಮಗೆ ಆತನು ಮಾರ್ಗದರ್ಶನ ನೀಡುವವನಾಗಿದ್ದಾನೆ. ಪವಿತ್ರಾತ್ಮನು ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಪವಿತ್ರಾತ್ಮನು ತನ್ನ ಶಕ್ತಿಯಿಂದ ನಮ್ಮನ್ನು ಕಾಯುತ್ತಾನೆ. ಹಲ್ಲೆಲೂಯಾ. ಕೇಳಿಸ್ಕೊಳ್ತಾ ಇದ್ದೀರಾ? ಹಿಂದೆ ಇರೋರು ಕೇಳಿಸ್ಕೊಳ್ತಾ ಇದ್ದೀರಾ? ನಿಮ್ಮ ಕಡೆಯಿಂದನೂ ಆಮೇನ್ ಬರಬೇಕು ನನಗೆ, ಹಿಂದ್ಗಡೆ ಅಲ್ಲಿ. ಓಕೆ, ಆಮೇನ್. ನಾನು ನೋಡ್ತಾ ಇದ್ದೀನಿ ಇಲ್ಲಿಂದ. ಓಕೆ, ಆಮೇನ್. ಓಕೆ, ಪವಿತ್ರಾತ್ಮನು, ದೇವರು ತನ್ನ ಬಲದಿಂದ ನಮ್ಮನ್ನು ಕಾಯುತ್ತಾನೆ. ದೇವರು ಕಾಯುತ್ತಾನೆ. ಯಾಕೆ ದೇವರು ಕಾಯುತ್ತಾನೆ? ಯಾಕೆ ದೇವರು ಪವಿತ್ರಾತ್ಮನ ನನ್ನಲ್ಲಿರಿಸಿದ್ದಾನೆ? ಯಾಕೆ ಪವಿತ್ರಾತ್ಮನು ನನಗೆ ಅವಶ್ಯಕತೆ ಇದೆ? ಪವಿತ್ರಾತ್ಮನಿಂದ ನಾನು ನನ್ನಲ್ಲಿ ಇದ್ದ ಮೇಲೆ ನಾನು ಏನು ಮಾಡಬೇಕು? ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, 2 ಪೇತ್ರ 1:3. 2 ಪೇತ್ರ 1:3. ಓಕೆ, ಮೇಲೆ ಇದೆ ನೋಡ್ರಿ, ಎಲ್ಲರೂ ಓದೋಣ. ಓಕೆನಾ? ಬರ್ಕೊಳ್ರಿ. 2 ಪೇತ್ರ 1:3. ತನ್ನ ಮಹಿಮೆಗಾಗಿಯೂ ಗುಣಾತಿಶಯಕ್ಕಾಗಿಯೂ ನಮ್ಮನ್ನು ಕರೆದಾತನ ವಿಷಯವಾದ
ಪರಿಜ್ಞಾನದ ಮೂಲಕವಾಗಿ ಆತನ ದೈವ ಶಕ್ತಿಯು ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವನ್ನು ನನಗೆ ದಯಪಾಲಿಸಿತು. ಹಲ್ಲೆಲೂಯಾ. ಇನ್ನು ಕೆಲವರಿಗೆ ಅರ್ಥ ಆಗಿಲ್ಲ, ಅದಕ್ಕೆ ಆಮೇಲೆ ಬಂದಿಲ್ಲ. ಇನ್ನೊಂದ್ಸರಿ ಓದ್ತೀನಿ, ಸರಿನಾ? ತನ್ನ ಮಹಿಮೆಗೂ ಗುಣಾತಿಶಯಕ್ಕೂ ನಮ್ಮನ್ನು ಕರೆದಾತನ ವಿಷಯವಾದ ಪರಿಜ್ಞಾನದ ಮೂಲಕವಾಗಿ ಆತನ ದೈವ ಶಕ್ತಿಯು ಜೀವಕ್ಕೂ ಭಕ್ತಿಗೂ ಎಲ್ಲವುಗಳನ್ನು ನಮಗೆ ದಯಪಾಲಿಸಿತು. ದೇವರ ಶಕ್ತಿಯು ನಮ್ಮನ್ನು ಕಾಯುವುದು ಮಾತ್ರವಲ್ಲ, ಕೇಳಿಸ್ಕೊಡ್ರಿ, ಆ ಪವಿತ್ರಾತ್ಮನು ನಮ್ಮನ್ನು ಕಾಯುವುದು ಮಾತ್ರವಲ್ಲ, ಆ ಪವಿತ್ರಾತ್ಮನು ತನ್ನ ಒಂದು ದೈವ ಶಕ್ತಿಯಿಂದ ನಮ್ಮ ಜೀವಿತಕ್ಕೂ ಭಕ್ತಿಗೂ, ನಮ್ಮ ಒಂದು ದೇವರ ಕಡೆ ಇರುವಂಥ ಭಕ್ತಿಯ ಜೀವಿತಕ್ಕೂ, ಎಲ್ಲದಕ್ಕೂ, ಶಾರೀರದ ಜೀವಿತಕ್ಕೂ ಆತ್ಮೀಯ ಜೀವಿತಕ್ಕೂ ಎಲ್ಲ ಥರದ ಜೀವಕ್ಕೂ ಬೇಕಾದದ್ದನ್ನು ನಮಗೆ ಆತನ ದೈವ ಶಕ್ತಿಯು ದಯಪಾಲಿಸಿತು. ಇಂಗ್ಲಿಷ್ ಬೈಬಲಲ್ಲಿ ಏನು ಹೇಳ್ತದೆ ಗೊತ್ತಾ? ಅದು ಕೇವಲ ದಯಪಾಲಿಸುತ್ತೆ ಅಂತ ಹೇಳಲ್ಲ, ಆತನು ನಿಮ್ಮಲ್ಲಿ ಡೆಪಾಸಿಟ್, ದೈವಿಕ ಶಕ್ತಿಯನ್ನು ನಿಮ್ಮಲ್ಲಿ ಇರಿಸಿದ್ದಾನೆ. ಹಲ್ಲೆಲೂಯಾ. ದೈವಿಕ ಶಕ್ತಿ ನಮ್ಮನ್ನು ಕಾಪಾಡುತ್ತದೆ. ಎಲ್ಲರೂ ದೈವಿಕ ಶಕ್ತಿ ಅಂದ್ರೆ ಏನು? ದೇವರ ಶಕ್ತಿ. ಆಮೆನ್. ಪವಿತ್ರಾತ್ಮನ ಶಕ್ತಿ. ಎಲ್ಲರೂ ದೈವಿಕ ಶಕ್ತಿ ನನ್ನಲ್ಲಿದೆ, ನಿಮ್ಮಲ್ಲಿದೆ. ಓಕೆ, FSA 3 ಹೇಳ್ತದೆ, ನೀವು ತೆಗಿಬೇಡ್ರಿ. ಆ FSA 3 ಏನು ಹೇಳ್ತದೆ ಗೊತ್ತಾ? ಆ ದೈವಿಕ ಶಕ್ತಿ ನಮ್ಮಲ್ಲಿ ಕಾರ್ಯ ಸಾಧಿಸುವ, ಅದೇ ಸುಮ್ಮನೆ ಕೂತ್ಕೊಳ್ಳುವ ಅಲ್ಲ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಪರಾಕ್ರಮ ಶಕ್ತಿಯ ಪ್ರಕಾರ ನಾವು ಏನು ಬೇಡುತ್ತೇವೋ, ಏನು ಕೇಳುತ್ತೇವೋ, ಏನು ನಾವು ಊಹಿಸುತ್ತೇವೋ ಅದಕ್ಕಿಂತ ಹೆಚ್ಚಾಗಿ ಕೊಡಲು ಶಕ್ತನಾದಂಥ ದೇವರಾಗಿದ್ದಾನೆ. ಈ ದೈವಿಕ ಶಕ್ತಿ ಏನು ಮಾಡ್ತದೆ ಗೊತ್ತಾ? ನಿಮ್ಮನ್ನು ಕಾಪಾಡುವುದು ಮಾತ್ರವಲ್ಲ, ನಿಮ್ಮಲ್ಲಿ ಆ ಒಂದು ಶಕ್ತಿಯನ್ನು ಇಟ್ಟಿರುವುದು ಮಾತ್ರವಲ್ಲ, ಆ ದೈವಿಕ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡುತ್ತಾ, ಆ ಪರಾಕ್ರಮ ಶಕ್ತಿ ಏನು ಮಾಡ್ತದಂತೆ? ನಾವು ಬೇಡುವುದಕ್ಕಿಂತಲೂ, ನಾವು ಊಹಿಸೋದಕ್ಕಿಂತಲೂ ಹೆಚ್ಚಾಗಿ ಕೊಡಲು ಶಕ್ತವಾದಂಥ ಆ ಶಕ್ತಿ ನಮ್ಮಲ್ಲಿ ಆಳುತ್ತಾ ಇದೆ. ಅಂದರೆ ನೀವು 100 ರೂಪಾಯಿ ಕೇಳಿದ್ರೆ ನಿಮ್ಮ ಬಾಯಿಂದ ದೇವರು ನಿಮಗೆ 1000 ರೂಪಾಯಿ ಕೊಡುವಂಥ ಸಾಮರ್ಥ್ಯ ಇರುವಂಥ ಶಕ್ತಿ. ನೀವು 1000 ರೂಪಾಯಿ ಕೇಳಿದ್ರೆ ಅದು 1,00,000 ರೂಪಾಯಿ ಕೊಡುವಂಥ ಆ ಒಂದು ಶಕ್ತಿ. ಹಣ ಅಂದರೆ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ, ಬೇರೆ ಹಣದ ಬಗ್ಗೆ ಒಂದೇ ಯೋಚನೆ ಮಾಡಿಬಿಡ್ರಿ. ನಾನು ಅರ್ಥ ಆಗಲಿಕ್ಕೆ ಹೇಳಿದೆ ಅಷ್ಟೇ. ಆಮೇನ್. ಹಲ್ಲೆಲೂಯಾ. ನಾವು ಬೇಡುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಹೆಚ್ಚಾಗಿ ಕೊಡಲು ಶಕ್ತವಾದಂಥ ಆ ಪರಾಕ್ರಮ ಶಕ್ತಿ ನಿಮ್ಮಲ್ಲಿ, ನಮ್ಮಲ್ಲಿ ಆಳುತ್ತಾ ಇದೆ. ಯೇಸು ಸ್ವಾಮಿ ತನ್ನ ಮರಣ, ಹೂಣಲ್ಪಡುವಿಕೆ, ಆ ಒಂದು ಸಮಾಧಿ ಮತ್ತು ಆ ಒಂದು ಪುನರುತ್ಥಾನದಿಂದ ಏನು ಮಾಡಿದ್ದಾನೆ? ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲಿ ಆತನು ಡೆಪಾಸಿಟ್ ಮಾಡಿದ್ದಾನೆ, ನಮ್ಮಲ್ಲಿ ಇರುವಂತೆ ಮಾಡಿದ್ದಾನೆ. ಆ ಪವಿತ್ರಾತ್ಮನಿಗೆ ಎಂಥ ಪವಿತ್ರಾತ್ಮನು? ಪರಾಕ್ರಮ ಶಕ್ತಿಯಾಗಿದ್ದಾನೆ. ಆ ಪವಿತ್ರಾತ್ಮನ ಶಕ್ತಿ, ಅದು ಪರಾಕ್ರಮ ಶಕ್ತಿ, ನಾವು ಬೇಡುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಹೆಚ್ಚಾಗಿ ಮಾಡಲು ಶಕ್ತನಾದಂಥ ದೇವರು. ನಿನ್ನೆ ನಾವು ಬಳ್ಳಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ವಿ, ಅದಕ್ಕೆ ನಾವು ಪ್ರಾರ್ಥನೆಗೆ ಬರಬೇಕು. ಆ ಪರಾಕ್ರಮ ಶಕ್ತಿ ನಮ್ಮಲ್ಲಿ ಇದ್ದ ಕಾರಣವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ನಾವು ಶಕ್ತಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇಲ್ಲ, ಆದರೆ ಆಗಲೇ ಆ ಪರಾಕ್ರಮ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇರುವ ಕಾರಣವಾಗಿ ನಾವು ಪ್ರಾರ್ಥಿಸಬೇಕು, ನಾವು ಘೋಷಿಸಬೇಕು, ನಾವು ಆತನನ್ನು ಆರಾಧಿಸಬೇಕು, ನಾವು ಆತನನ್ನು ಬೇಡಬೇಕು. ಅದಕ್ಕಾಗಿ ನಾವು ಬೇಡುವುದಕ್ಕಿಂತಲೂ ಊಹಿಸೋದಕ್ಕಿಂತಲೂ ಹೆಚ್ಚಾಗಿ ಕೊಡಲು ಶಕ್ತನಾದಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮಲ್ಲಿ ಅಂಥ ಕಾರ್ಯ ಇದೆ ರೀ, ಅಂಥ ಪವರ್ ಇದೆ. ಇಂಗ್ಲೀಷಲ್ಲಿ ಡಿವೈನ್ ಪವರ್. ಆಮೇನ್. ಅದನ್ನ ಇನ್ನೂ ರೀತಿಯಲ್ಲಿ ನಾವು ಹೇಳಬೇಕಂದ್ರೆ ಡುನಾಮಿಸ್ ಪವರ್, ಅಂದರೆ ಡೈನಮೈಟ್ ಪವರ್, ಕಲ್ಲುಗಳನ್ನು ಚಿದ್ದಿ ಮಾಡುವಂಥ ಒಂದು ಪವರ್. ಡೈನಮೈಟ್, ಡುನಾಮಿಸ್ ಅನ್ನುವಂಥ ಪದ ಡೈನಮೈಟ್ ಅಂತ ಅದರ ಇಂಗ್ಲೀಷಲ್ಲಿ ಹೇಳ್ತಾರೆ. ಆಮೆನ್. ಹಲ್ಲೆಲೂಯಾ. ಸೈತಾನನ ಎಲ್ಲ ಕಲ್ಲುಗಳು, ಎಲ್ಲ ಒಂದು ಅನಾದಿಂದ ಇರುವಂಥ ಒಂದು ಅಲ್ಲಾಡದೆ ಇರುವಂಥ ಸಂಗತಿಗಳು ಎಲ್ಲ ನುಚ್ಚು ನೂರು ಮಾಡುವಂಥ ಒಂದು ಶಕ್ತಿ ನಿಮ್ಮಲ್ಲಿ, ನಮ್ಮಲ್ಲಿ ಆ ಪರಾಕ್ರಮ ಶಕ್ತಿ, ಕಾರ್ಯ ಸಾಧಿಸುವ ಶಕ್ತಿ, ಯೇಸುವನ್ನು ಸತ್ತ ಒಂದು ಶವದಿಂದ ಆತನ ಜೀವಕ್ಕೆ ತಂದಂಥ ಅದೇ ಶಕ್ತಿ, ಅದೇ ಶಕ್ತಿ, ಆ ಪುನರುತ್ಥಾನ ಶಕ್ತಿ ನಿನ್ನಲ್ಲಿ, ನನ್ನಲ್ಲಿ ಆಳುತ್ತಾ ಇದೆ. ಹಲ್ಲೆಲೂಯಾ. ಯಾಕಿಂತ ಶಕ್ತಿ ನಮ್ಮಲ್ಲಿಟ್ಟಿದ್ದಾನೆ? ಗೋಳು ಅಂತ ಅಳಕ್ಕೆ.
ಇಂಥ ಶಕ್ತಿ ಇಟ್ಕೊಂಡು ನಾವೇನು ಮಾಡ್ತೀವಿ ಗೊತ್ತಾ? ಅನೇಕರು ಏನು ಮಾಡ್ತೀವಿ ಗೊತ್ತಾ? ದೇವ್ರೆ ಕೊಡಪ್ಪ, ದೇವ್ರೆ 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 ಬೇಡ್ತೇವೆ ನಾವು. ದೇವ್ರು ಹೇಳ್ತಾನೆ, ಅಯ್ಯೋ ನಿನಗೆ ಪರಾಕ್ರಮ ಶಕ್ತಿ ಕೊಟ್ಟಿನೋ, ಅಯ್ಯೋ ನಿನಗೆ ನಾನು ದೈವಿಕ ಶಕ್ತಿಯನ್ನು ನಿನ್ನಲ್ಲಿ ಇಟ್ಟಿದ್ದೀನೋ, ಓ ನನ್ನ ಪರಲೋಕದ ಶಕ್ತಿಯನ್ನು ನಿನ್ನಲ್ಲಿ ನಾನು ಇರಿಸಿದ್ದೀನಿ, ಆ ಪವಿತ್ರಾತ್ಮನು ನಿನ್ನ ಜೊತೆಯಲ್ಲೇ ಇರುವಂತೆ ನಾನು ಮಾಡಿದ್ದೇನೆ. ನನ್ನನ್ನೇ ಜೀವಕ್ಕೆ ತಂದಂಥ ಆ ಪವಿತ್ರಾತ್ಮನು, ನನ್ನನ್ನೇ ಜೀವಕ್ಕೆ, ಸಮಾಧಿಯಿಂದ ಜೀವಕ್ಕೆ ತಂದಂಥ ಅದೇ ಪವಿತ್ರಾತ್ಮನು ನಿನ್ನಲ್ಲಿದ್ದಾನೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಯೇಸುವನ್ನು ಬದುಕಿಸಿದ ಪವಿತ್ರಾತ್ಮನು, ಪರಾಕ್ರಮ ಶಕ್ತಿ ನಿನ್ನಲ್ಲಿದೆ, ನಿನ್ನಲ್ಲಿದ್ದಾನೆ. ಇದು ಅರ್ಥ ಆಗ್ಬಿಟ್ರೆ ನಮ್ಮ ಕ್ರೈಸ್ತವ ಜೀವಿತ ಇದ್ದಂತೆ ಇರೋದಿಲ್ಲ. ಎಂಥ ಶಕ್ತಿ ನಮ್ಮಲ್ಲಿ ಆಳುತ್ತಾ ಇದೆ ಅಂತ ನಮಗೆ ಗೊತ್ತಾಗಬೇಕು. ಸೈತಾನ ಯಾವಾಗಲೂ ಆ ಒಂದು ಶಕ್ತಿ ಮರೆತು ಹೋಗುವಂತೆ ಮಾಡ್ತಾನೆ. ಎಂಥ ಶಕ್ತಿ ನಿಮ್ಮ ಒಳಗಡೆ ಇದೆ ಅಂತ ಆತನು ಮರೆಯುವಂತೆ ಅನೇಕ ಪರಿಸ್ಥಿತಿಗಳನ್ನು ತರುತ್ತಾನೆ. ಅನೇಕರಿಗೆ ಪರಿಸ್ಥಿತಿ ತಂದರೆ ಸಾಕು, ಆ ಪರಿಸ್ಥಿತಿಯನ್ನು ಹಿಡ್ಕೊಂಡು ಕೂತ್ಬಿಡ್ತಾರೆ. ಚಿಕ್ಕ ಮಕ್ಕಳ ಥರ ಆಟ ಸಾಮಾನು ಕೊಟ್ಟಾಗ ಅದನ್ನ ಹಿಡ್ಕೊಂಡು ದಿನವೆಲ್ಲ ಕುಂತ್ತಾರೆ. ಹಂಗೆ ಒಂದೇ ಆಟ ಸಾಮಾನು ಸಾಕು, ಒಂದೇ ಚಿಂತೆ ಸಾಕು, ಆ ಬಟನ್ ಹೊತ್ತುಬಿಟ್ರೆ ಮುಗೀತು. ಅವನ ಪರಾಕ್ರಮ ಶಕ್ತಿ ಎಲ್ಲ ಬಗಲಿಗೆ ಇಟ್ಬಿಡ್ತಾನೆ. ಚಿಕ್ಕ ಮಕ್ಕಳು ಆಟ ಸಾಮಾನು ಕೊಟ್ಟಾಗ, ಗೊಂಬೆ ಕೊಟ್ಟಾಗ ಏನು ಮಾಡ್ತಾರೆ? ಊಟ ಬೇಡ, ಸ್ನಾನ ಬೇಡ, ಏನು ಬಟ್ಟೆ ಕೂಡ ಬೇಡ ಮೈ ಮೇಲೆ, ಅದನ್ನೇ ಹಿಡ್ಕೊಂಡು ಕೂತ್ಬಿಡ್ತಾರೆ, ಮರ್ತು ಹೋಗ್ಬಿಡ್ತಾರೆ. ಸೈತಾನ ಏನು ಮಾಡ್ತಾನೆ ಗೊತ್ತಾ? ಕೆಲವು ಚಿಂತೆಗಳನ್ನು ಇಲ್ಲಿ ಕೂತ್ಕೊಂಡು ಅನೇಕ ಸಮಸ್ಯೆಗಳನ್ನು, ತೊಂದರೆಗಳನ್ನು, ಪರಿಸ್ಥಿತಿಗಳನ್ನು ತಂದಾಗ ನಮ್ಮ ಗುರಿಯೆಲ್ಲ ಅಲ್ಲಿ ಹೋಗ್ತದೆ. ನಮ್ಮಲ್ಲಿ ಎಂತಹ ಪರಾಕ್ರಮ ಶಕ್ತಿ ಕಾರ್ಯ ಮಾಡ್ತಾ ಇದೆ. ನಾವು ಬೇಡುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಹೆಚ್ಚಾಗಿ ಕಾರ್ಯ ಸಾಧಿಸುವಂಥ, ಅಂದರೆ ಕೆಲಸ ಮಾಡಿ ಮುಗಿಸುವಂಥ, ಯೇಸುವನ್ನು ಸತ್ತ ಸ್ಥಿತಿಯಿಂದ, ಮರ್ತ್ಯ ಸ್ಥಿತಿಯಿಂದ ಜೀವಕ್ಕೆ ತರಬಲ್ಲಂಥ ಆ ಪವಿತ್ರಾತ್ಮ ನಮ್ಮಲ್ಲಿದ್ದಾನೆ ಅಂತ ಮರೆತು ಹೋಗುವಂತೆ ಆತನು ಮಾಡ್ತಾನೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಯೇಸುವನ್ನು ಬದುಕಿಸಿದ ಅದೇ ಪವಿತ್ರಾತ್ಮನು, ಜೀವ ತಂದ ಅದೇ ಪವಿತ್ರಾತ್ಮನು ನಿನ್ನಲ್ಲಿದ್ದಾನೆ, ನನ್ನಲ್ಲಿದ್ದಾನೆ. ಹೇಳ್ಬೇಕ್ರಿ ನೀವು. ಗಂಡ ಹೆಂಡ್ತಿಗೆ ಹೇಳ್ಬೋದು, ಹೆಂಡ್ತಿ ಗಂಡಗೆ ಹೇಳ್ಬೋದು. ಆಮೇಲೆ ಹಲ್ಲೆಲೂಯ. ಕೆಲವರು ಯಾರೋ ಅಪರಿಚಿತರಿದ್ದಂಗೆ ಕುಂತಾರೆ ಬಗಲಿಗೆ. ಹಲೋ, ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಇಂಥ ಒಂದು ಶಕ್ತಿಯನ್ನು ನಮ್ಮನ್ನು ಇರಿಸಿ ದೇವರು ಏನು ಮಾಡ್ಲಿಕ್ಕೆ ಬಯಸ್ತಾನೆ ಕೇಳಿಸ್ಕೊಳ್ರಿ ಎಚ್ಚರಿಕೆಯಿಂದ. ಇದು ನಿಮಗೆ ಭಾಳ ಪ್ರಾಮುಖ್ಯ. ಇಲ್ಲಿ ನಾವು ತಪ್ಪಿ ಹೋಗ್ತೇವೆ. ಅನೇಕರಿಂಥ ಶಕ್ತಿನಿಟ್ಕೊಂಡು ಸೈತಾನ್ ತರುವಂಥ ಗಲಿಬಿಲಿ, ಸೈತಾನ್ ತರುವಂಥ ಚಿಂತೆ, ಸೈತಾನ್ ತರುವಂಥ ಎಲ್ಲ ಭಯಗಳಿಗೆ ಒಳಗಾಗಿ ಆ ಪರಾಕ್ರಮ ಶಕ್ತಿಯಿಂದ ಅವರು ಪ್ರಾರ್ಥನೆ ಮಾಡೋದು ಬಿಟ್ಟಿದ್ದಾರೆ. ಆ ಪರಾಕ್ರಮ ಶಕ್ತಿ ಇಟ್ಟುಕೊಂಡು ಅವರು ದೇವರನ್ನು ಕೇಳೋದನ್ನು ಬಿಟ್ಟು ಬಿಟ್ಟಿದ್ದಾರೆ. ಅವರ ಪರಾಕ್ರಮ ಶಕ್ತಿ ಅವರಲ್ಲಿ ಇಟ್ಟುಕೊಂಡು ಕಾರ್ಯ ಸಾಧಿಸುವಂಥ ಶಕ್ತಿ ಅವರಲ್ಲಿ ಇಟ್ಟುಕೊಂಡು ಅವರು ದೇವರಿಗೆ ಮೊರೆ ಇಡುವುದನ್ನು ಮರೆತಿದ್ದಾರೆ. ಆಮೇನ್, ಹಲ್ಲೆಲೂಯಾ. ನಿಮ್ಮ ಸಮಸ್ಯೆ ಏನೇ ಇರಲಿ, ಆ ಪರಾಕ್ರಮ ಶಕ್ತಿ ಸಾಧಿಸುತ್ತದೆ. ನಿಮ್ಮ ಸಮಸ್ಯೆ ಏನೇ ಇರಲಿ, ಆ ಸಮಸ್ಯೆಯನ್ನು ಪರಿಹಾರ ಮಾಡಬಲ್ಲಂಥ ಪರಾಕ್ರಮ ಶಕ್ತಿ ನಿಮ್ಮಲ್ಲಿದೆ. ಕೆಲವ್ರಿಗೆ ಇನ್ನೂ ಅರ್ಥ ಆಗಿಲ್ಲ, ಏನು ಹೇಳ್ತಾನಪ್ಪ ಇವನು, ಎಲ್ಲೋ ಹೋಗ್ಬಿಡ್ತದೆ, ಮೇಲೆ ಹೋಗ್ಬಿಡ್ತದೆ ಬಾಲೆಲ್ಲ. ಹಲೋ, ಕೇಳಿಸ್ಕೊಳ್ತಾ ಇದ್ದೀರಾ? ಆಮೇಲೆ ಬರಬೇಕು. ನಿಮ್ಮಲ್ಲಿರುವಂಥ ಪರಾಕ್ರಮ ಶಕ್ತಿ ಎಲ್ಲವನ್ನು ಸಾಧಿಸಲಿಕ್ಕೆ ಆಮೇನ್, ಕಾರ್ಯ ಸಾಧಿಸುವಂಥ, ಕೆಲಸ ಮಾಡಿ ಮುಗಿಸುವಂಥ, ಮರಣದ ಸ್ಥಿತಿಯಿಂದ ಜೀವಕ್ಕೆ ತರುವಂಥ ಪವಿತ್ರಾತ್ಮನು. ಆಮೇನ್, ಹಲ್ಲೆಲೂಯಾ. ಓಕೆ, ಇಲ್ಲಿ ಆ ದೈವಿಕ ಶಕ್ತಿ ಅಂತ ಹೇಳ್ತದೆ. ಎಲ್ಲ ಹೇಳ್ರಿ, ದೈವಿಕ ಶಕ್ತಿ ಎಲ್ಲಿದೆ? ಪರಲೋಕದಲ್ಲಿದೆ, ಯೇಸುವಿನಲ್ಲಿದೆ, ನನ್ನ ಗಂಡನಲ್ಲಿದೆ, ನಮ್ಮ ಪಾಸ್ಟ್ರಲ್ಲಿದೆ. ಗಟ್ಟಿಗೆ ಹೇಳ್ರಿ, ಮತ್ತೆ ಯಾಕೆ ನಗ್ತಾ ಇದ್ದೀರಿ? ಎಲ್ಲಿದೆ? ನೀವು ಬಾಯಿ ತೆಗೆದಾಗೆ ಆ ಶಕ್ತಿ ಬಿಡುಗಡೆ ಆಗ್ತದೆ. ನೀವು ಸುಮ್ಮನೆ ಮುಂಗೆ ಮುಸ್ಕೊಂಡು ಇಟ್ಕೊಂಡ್ರೆ ಬರಲ್ಲ. ಆಮೇನ್, ಆ ಶಕ್ತಿ ಬಿಡುಗಡೆ ಮಾಡಬೇಕು ಬಾಯಿಂದ ತೆಗೆದು. ಆಮೇನ್ ಆರ್ಭಟ ಬರಬೇಕು. ಉಪವಾಸ ಪ್ರಾರ್ಥನೆಯಲ್ಲಿ ಕಲ್ತ್ಕೊಂಡಿವಿ. ಆಮೇನ್ ಆರ್ಭಟ, ಗರ್ಜಿಸುವ ಆರ್ಭಟ, ವಿಶ್ವಾಸದ ಆರ್ಭಟ, ಪರಾಕ್ರಮ ಸಾಧಿಸುವಂಥ, ಕಾರ್ಯ ಮಾಡುವಂಥ ಪರಾಕ್ರಮ ಶಕ್ತಿ ಆರ್ಭಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಈ ಒಂದು ದೈವ ಶಕ್ತಿಯು ಭಕ್ತಿಗೂ ಜೀವಕ್ಕೂ ಏನು ಬೇಕ್ರಿ? ಜೀವಕ್ಕೆ ನಿಮಗೆ ಎಲ್ಲ ಕೊಡ್ತದೆ ಆ ಶಕ್ತಿ.
ದೈವಿಕ ಶಕ್ತಿ ನಿಮ್ಮ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವನ್ನು ಕೊಡುತ್ತದೆ. ಅದೇ ವಾಕ್ಯ ಹೇಳ್ತಾ ಇರೋದು. ಅಂಥ ಒಂದು ಪರಾಕ್ರಮ ಶಕ್ತಿ ನಿಮ್ಮಲ್ಲಿ ಈ ಯೇಸು ಸ್ವಾಮಿ ಆತನ ಮರಣ ಪುನರುತ್ಥಾನದಿಂದ ಆ ಶಕ್ತಿ ನಿಮ್ಮಲ್ಲಿ ಬರುವಂತೆ ನಿಮ್ಮನ್ನು ತನ್ನ ರಕ್ತದಿಂದ ತೊಳೆದು ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ತನ್ನ ಒಂದು ಆಲಯವನ್ನಾಗಿ ಮಾಡಿ ತನ್ನ ಒಂದು ಶಕ್ತಿಯನ್ನು, ಪರಾಕ್ರಮ ಶಕ್ತಿಯನ್ನು ನಿಮ್ಮಲ್ಲಿ ಡೆಪಾಸಿಟ್ ಮಾಡಿದ್ದಾನೆ, ನಿಮ್ಮಲ್ಲಿ ನಿವಾಸ ಮಾಡುವಂತೆ ಮಾಡಿದ್ದಾನೆ. ಆ ಪವಿತ್ರಾತ್ಮನು ನಿಮ್ಮಲ್ಲೇ ಇರುವಂತೆ ಆತನು ವಾಸ ಸ್ಥಳವಾಗಿ ಮಾಡಿದ್ದಾನೆ. ಇವತ್ತು ಪವಿತ್ರಾತ್ಮನು ಎಲ್ಲಿದ್ದಾನೆ? ದೇವರ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂಥ ಹೃದಯದಲ್ಲಿದ್ದಾನೆ. ಆಮೇನ್. ಓಕೆ, ಅಲ್ಲಿ ನೋಡ್ರಿ, ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಗೂ ನಮ್ಮನ್ನು ತಿರುಗಿ ಹುಟ್ಟಿಸಿದ್ದಾನೆ. ಈ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿದೆ. ಅಲ್ಲಿ ಏನು ಹೇಳ್ತದೆ ಅಂತಂದರೆ, ಈ ಒಂದು ದೈವಿಕ ಶಕ್ತಿ ನಮಗೆ ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆ, ಅಂದರೆ ನಿಮಗಾಗಿ ಏನು ಸಂಗ್ರಹಿಸಿ ಇಟ್ಟಿದ್ದಾರೋ, ಇನ್ಹೆರಿಟೆನ್ಸ್, ಭಂಡಾರ, ಆಸ್ತಿ, ಪರಲೋಕದಿಂದ ಏನೆಲ್ಲ ಆಶೀರ್ವಾದ ಬಿಡುಗಡೆ ಆಗಬೇಕು ಆತನಾಗಲೇ ಕೊಟ್ಟಿದ್ದಾನೆ. ಯಾರ ಮೂಲಕ ಕೊಟ್ಟಿದ್ದಾನೆ? ಪವಿತ್ರಾತ್ಮನ ಅನ್ನುವಂಥ ಆ ಶಕ್ತಿಯ ಮೂಲಕವಾಗಿ ನಿಮ್ಮಲ್ಲಿ ಇಟ್ಟಿದ್ದಾನೆ. ಅದಕ್ಕೆ ಅನ್ಯ ಭಾಷೆಯಲ್ಲಿ ಮಾತಾಡಬೇಕ್ರಿ, ಅದಕ್ಕೆ ಉಪವಾಸ ಪ್ರಾರ್ಥನೆಗೆ ಬರಬೇಕು, ಅದಕ್ಕೆ ನಾವು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಹೆಚ್ಚೆಚ್ಚು ಇರುವಾಗ ಆ ಒಂದು ಏನು ನಮ್ಮ ಒಳಗಡೆ ಡೌನ್ಲೋಡ್ ಆಗಿದೆಯೋ ನಾವು ATM ಮಷೀನಿಂದ ಅವುಗಳನ್ನ ವಿಡ್ರಾ ಮಾಡ್ತೀವಿ. ಚಿಂತೆ ಬಂದರೆ ಏನು ಮಾಡಬೇಕು? ATM ಇದೆ, ಉಪಯೋಗ ಮಾಡಬೇಕು. ATM ಏನು? ರೋಖೋ ಬೋ ಝೋಖೋ ಲೋಖೋ ರಾಮ ಸೇಕೆ ರೇಕೆ ರೇಕೆ ರೇ ಓಂದಾಲ ಕಾಲಬ ಸೇಕೆ ರೇಕೆ ರೇ. ಆ ಪರಾಕ್ರಮ ಶಕ್ತಿಯು ನಿಮ್ಮಲ್ಲಿ ಇರುವುದನ್ನು ನೀವು ಬಿಡುಗಡೆ ಮಾಡಬೇಕು. ಆ ಕಾರ್ಯ ಸಾಧಿಸುವಂಥ ಪರಾಕ್ರಮ ಶಕ್ತಿ, ಆ ಪುನರುತ್ಥಾನಗೊಳಿಸುವಂಥ ಪರಾಕ್ರಮ ಶಕ್ತಿ, ಆ ಒಂದು ಎಲ್ಲವನ್ನು ಜೀವಕ್ಕೂ ಭಕ್ತಿಗೂ ಎಲ್ಲವನ್ನು ಕೊಡಲಿಕ್ಕೆ ಶಕ್ತವಂತ ಆ ಒಂದು ದೈವಿಕ ಶಕ್ತಿಯನ್ನು ಬಿಡುಗಡೆ ನಾವು ಮಾಡಬೇಕು. ನೀವು ಆಮೇಲೆ ನನಗೆ ಸೋತೋಗ್ತದ್ರಿ. ಆಮೇನ್ ಆಮೇನ್ ಅಂತಂದ್ರೆ ಆಮೇನ್, ಹಲ್ಲೆಲೂಯಾ. ಇದು ಹುರುಪಲ್ಲಿ ಹೇಳ್ಬೇಕು, ಆಮೇನ್. ಓಕೆ, ಸೊ ಏನು ಮಾಡ್ತಂತೆ ಈ ದೈವಿಕ ಶಕ್ತಿ? ಏನು ಮಾಡ್ತದೆ? ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಗೆ ನಮ್ಮನ್ನು ತಿರುಗಿ ಹುಟ್ಟಿಸಿದ್ದಾನೆ. ಈ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿದೆ. ಆ ಪರಲೋಕದ ಶಕ್ತಿ ಅವುಗಳನ್ನು ನಿಮಗೆ ಬಿಡುಗಡೆ ಮಾಡುತ್ತದೆ. ಆಮೆನ್. ಅಲ್ಲಿ ಹೇಳ್ತದೆ, ಈ ಒಂದು ದೈವಿಕ ಶಕ್ತಿ ನಮ್ಮನ್ನು ದೈವ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆ ಮಾಡುತ್ತದೆ. ಹಲ್ಲೆಲೂಯಾ. ಅರ್ಥ ಆಗಿಲ್ಲ? ಹಲ್ಲೆಲೂಯಾ. ಈ ಪವಿತ್ರಾತ್ಮನು, ಈ ದೈವಿಕ ಶಕ್ತಿ ನಮ್ಮಲ್ಲಿ ಇರಿಸಿರುವಂಥ ಕಾರಣ ಏನು ಗೊತ್ತಾ? ನಾವು ದೈವ ಸ್ವಭಾವದಲ್ಲಿ ಪಾಲುಗಾರರಾಗಬೇಕು. ನೀವು ಭೂಲೋಕದಲ್ಲಿ, ನಿಮ್ಮ ಒಂದು ಕುಟುಂಬದಲ್ಲಿ, ಈ ಲೋಕದಲ್ಲಿ, ಬಳ್ಳಾರಿಯಲ್ಲಿ ನೀವು ಹುಟ್ಟಿರಬಹುದು, ನಿಮ್ಮ ಮನೆಯಲ್ಲಿ ನೀವು ಹುಟ್ಟಿರಬಹುದು ಶಾರೀರಿಕವಾಗಿ, ಆದರೆ ನೀವು ಆ ಯೇಸುವಿನ ಒಂದು ದೈವ ಸ್ವಭಾವ, ಶಕ್ತಿ ಉಳ್ಳಂಥ ಒಂದು ಸ್ವಭಾವ, ಶಕ್ತಿಯನ್ನು ಪ್ರದರ್ಶನ ಮಾಡಿ ಬಿಡುಗಡೆ ಮಾಡುವಂಥ ಆತನ ದೈವ ಸ್ವಭಾವ, ಆ ದೈವಿಕ ಶಕ್ತಿ ಅದರಲ್ಲಿ ಪಾಲುಗಾರರಾಗುವಂತೆ ಮಾಡುತ್ತದೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ಈ ದೈವಿಕ ಶಕ್ತಿ ನಿನ್ನಲ್ಲಿ ಇದ್ದು ಅದರ ಮೂಲಕವಾಗಿ ನಾನು, ನೀವು ಯೇಸುವಿನ ಸ್ವಭಾವದಲ್ಲಿ, ದೈವ ಸ್ವಭಾವದಲ್ಲಿ, ಪರಲೋಕದ ಸ್ವಭಾವದಲ್ಲಿ ನಡೆಯಬೇಕೆಂದು, ಪಾಲುಗಾರರಾಗಬೇಕೆಂದು ಇಟ್ಟಿದ್ದಾನೆ. ದೈವಿಕ ಶಕ್ತಿ ನಿಮ್ಮನ್ನು ದೈವಿಕ ಸ್ವಭಾವದಲ್ಲಿ ಪಾಲುಗಾರರನ್ನಾಗಿ ಮಾಡುತ್ತದೆ. ಪಕ್ಕದಲ್ಲಿ ನೋಡಿ ಹೇಳ್ರಿ, ದೈವಿಕ ಶಕ್ತಿ ದೈವಿಕ ಪಾಲುಗಾರರಾಗಿ, ದೈವಿಕ ಜೀವಿತದ ಪಾಲುಗಾರರಾಗಿ, ದೈವಿಕ ಸ್ವಭಾವದ ಪಾಲುಗಾರರಾಗಿ ನಿನ್ನನ್ನು ನನ್ನನ್ನು ಮಾಡಿದೆ. ಅಂದರೆ ಆ ಪರಿಶುದ್ಧಾತ್ಮ ನಮ್ಮೊಳಗೆ ಇದ್ದು ಯೇಸುವಿನಂತೆ ನಾವು ಜೀವಿಸಬೇಕೆಂಬುದಾಗಿ ಆತನು ನಮ್ಮನ್ನು ದೈವಿಕ ಶಕ್ತಿಯಿಂದ ತುಂಬಿಸಿದ್ದಾನೆ. ಇದು ಸಾಧ್ಯನಾ? ಅನೇಕರ ಪ್ರಶ್ನೆ. ಇದು ಸಾಧ್ಯನಾ? ಅದು ಸಾಧ್ಯ. ಅದಕ್ಕಾಗಿ ಆ ದೈವಿಕ ಶಕ್ತಿ ನಿಮ್ಮಲ್ಲಿದೆ. ನಿನ್ನಿಂದ, ನನ್ನಿಂದ, ನಮ್ಮ ಪ್ರಯತ್ನದಿಂದ ಸಾಧ್ಯವಿಲ್ಲ. ಆದರೆ ಆ ದೈವಿಕ ಶಕ್ತಿಯಿಂದ ಎಲ್ಲವೂ ಸಾಧ್ಯ.
ಆ ಪವಿತ್ರಾತ್ಮನಿಂದ ಎಲ್ಲವೂ ಸಾಧ್ಯ. ಹಿಂದೆಯವ್ರು ಆಮೇಲೆ ಹೇಳ್ತಲ್ಲ, ಬೇರೆ ಈ ಕಡೆ ಆ ಕಡೆ ಮಾತ್ರ ಅಲ್ಲಿ ಆಮೇಲೆ ಬರ್ತಾ ಇದೆ. ಹಿಂದೆಯವ್ರು ಯಾಕೋ ನಿಮ್ಮಲ್ಲೇ ಮುಳುಗೋಗ್ಬಿಟ್ರಿ. ಹಲೋ, ಆಮೇನ್ ಬರಬೇಕು. ಇವಾಗ ಕೂಡ ಆಮೇನ್, ಹಿಂದೆ ಇರೋರು ಆಮೇನ್ ಹೇಳಬೇಕು. ಆಮೇನ್. ದೈವಿಕ ಶಕ್ತಿ ನಿಮ್ಮನ್ನು ದೈವ ಸ್ವಭಾವದಲ್ಲಿ ಬದುಕುವಂತೆ, ಜೀವಿಸುವಂತೆ ನಿಮ್ಮನ್ನು ಪಾಲುಗಾರರನ್ನಾಗಿ ಮಾಡಿದೆ. ಪಾಲುಗಾರರಂದ್ರೇನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಪಾಲುಗಾರರಂದರೆ ಈ ಒಂದು ಕ್ರಿಕೆಟ್ ಆಟ, ಟೆಸ್ಟ್ ಮ್ಯಾಚಲ್ಲಿ ಫಸ್ಟ್ ಇನ್ನಿಂಗ್ಸು, ಸೆಕೆಂಡ್ ಇನ್ನಿಂಗ್ಸ್ ಅಂತಾರೆ. ಅಂದರೆ ಕೆಲವರು ಒಂದು ಇನ್ನಿಂಗ್ಸ್ ಆಡ್ತಾರೆ, ಅದಾದ ನಂತರ ಮತ್ತೆ ಎರಡನೇ ಇನ್ನಿಂಗ್ಸ್ ಆಡ್ತಾರೆ. ನಮ್ಮ ಯೇಸು ಸ್ವಾಮಿ ಮೊದಲು ಭೂಲೋಕದಲ್ಲಿ ಬಂದು ಆತನು ತನ್ನ ಶರೀರಧಾರಿಯಾಗಿ ಈ ಲೋಕದಲ್ಲಿ ಮಾನವನಾಗಿ ಜೀವಿಸಿ ಆತನು ದೈವ ಸ್ವಭಾವವನ್ನು ಪ್ರತ್ಯಕ್ಷ ಮಾಡಿದನು. ಆತನಿಗೆ ಸತ್ತು ಹೂಣಲ್ಪಟ್ಟು ಮೇಲಕ್ಕೆ ಹೋಗಿ ನಮ್ಮಲ್ಲಿ ಆ ದೈವಿಕ ಶಕ್ತಿಯನ್ನು ಇರಿಸಿ ನಾವು ಈಗ ಯೇಸುವಿನಂತೆ ಆತನ ಸ್ವಭಾವದಲ್ಲಿ ನಮ್ಮನ್ನು ಪಾಲುದಾರರಾಗಿ ನಾವು ಜೀವಿಸಬೇಕು, ನಡೆಯಬೇಕು. ನಾವು ಆ ರೀತಿಯಲ್ಲಿ ಅದ್ಭುತದಲ್ಲಿ ನಡೆಯಬೇಕೆಂಬುದಾಗಿ ಆತ ನಮ್ಮನ್ನು ಪಾಲುಗಾರರಾಗಿ ಮಾಡಿದ್ದಾನೆ. ಪಾಲುದಾರ ಅಂದ್ರೇನು? ಪಾರ್ಟ್ನರ್ಶಿಪ್. ಹಲ್ಲೆಲೂಯಾ. ಇದು ಪರಲೋಕ ಭೂಲೋಕ ಮಾಡುವಂಥ ಪಾರ್ಟ್ನರ್ಶಿಪ್. ಹಲೋ, ಅರ್ಥ ಆಗಿಲ್ಲ? ಇದು ಪರಲೋಕ ಮತ್ತು ಭೂಲೋಕ ಮಾಡಿದಂಥ ಪಾರ್ಟ್ನರ್ಶಿಪ್. ಎಲ್ಲಿ 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 ಮಾಡಿದೆ ಪಾರ್ಟ್ನರ್ಶಿಪ್? ನಿಮ್ಮ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ನನ್ನಲ್ಲಿ, ನನ್ನ ಮೂಲಕವಾಗಿ ನಾನು ಆ ದೈವಿಕ ಶಕ್ತಿಯಿಂದ ತುಂಬಿಸಲ್ಪಟ್ಟಿದ್ದೇನೆ. ಇದರಿಂದ ನಾನು ಯೇಸುವಿನ ಸ್ವಭಾವದಲ್ಲಿ ಪಾಲುಗಾರನಾಗಿದ್ದೇನೆ. ಚಪ್ಪಾಳೆ ಹೊಡೆದ್ರೆ ಗಿಂಜಿ ಹೊಡಿಬೇಡ್ರಿ, ಜೋರಾಗಿ ಹೊಡೀರಿ. ಅರ್ಥ ಆದ್ರೆ ಹೊಡೀರಿ, ಅರ್ಥ ಆದ್ರೆ ಹೊಡ್ರಿ. ಆಮೇನ್, ಹಲ್ಲೆಲೂಯಾ. ದೈವಿಕ ಶಕ್ತಿ ನಿಮ್ಮನ್ನು ದೈವಿಕ ಸ್ವಭಾವದಲ್ಲಿ, ಆಮೆನ್, ದೈವಿಕ ಸ್ವಭಾವದಲ್ಲಿ ನಿಮ್ಮನ್ನು ಪಾಲುಗಾರನಾಗಿ ಮಾಡುತ್ತದೆ. ಕೆಲವರು ಹೇಳ್ತಾರೆ ಹುಟ್ಟು ಗುಣ ಸತ್ತರೂ ಹೋಗಲ್ಲ ಅಂತ ಹೇಳ್ತಾರೆ. ಕೆಲವರು ನನ್ನ ಸ್ವಭಾವನೇ ಹಿಂಗ, ಹುಟ್ಟಿದಾಗಿಂದ ಬಂದ್ಬಿಟ್ಟಿದೆ, ಇದು ಹೋಗೋದಿಲ್ಲ. ಇದು ದೈವಿಕ ಶಕ್ತಿ ನಿಮ್ಮಲ್ಲಿದೆಯಲ್ಲ, ನೀವು ಬೇಡುವುದಕ್ಕಿಂತಲೂ ಊಹಿಸೋದಕ್ಕಿಂತಲೂ ಹೆಚ್ಚಾಗಿ ಕೊಡುವಂಥ, ಕಾರ್ಯ ಸಾಧಿಸುವಂಥ ಆ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮನ್ನು ಆ ಯೇಸುವಿನ ಒಂದು ದೈವ ಸ್ವಭಾವದಲ್ಲಿ ಪಾಲುಗಾರರನ್ನಾಗಿ ಅದು ಮಾಡಲಿಕ್ಕೆ ಶಕ್ತವಾದದ್ದು. ಅದು ನಿಮ್ಮಿಂದ ನನ್ನಿಂದ ಪ್ರಯಾಸದಿಂದ ಮಾಡಿ ಬರುವಂಥ ಒಂದು ಸ್ವಭಾವ ಅಲ್ಲ, ಅದು ಆತನ ಶಕ್ತಿಯಿಂದ ಆತನ ಸ್ವಭಾವವನ್ನು ನಾವು ಪಾಲುಗಾರರಾಗಿ ಇರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಓಕೆ, ಇದನ್ನು ಹೇಳ್ತಾ ನಾನು ಮುಂದೆ, ಈಗ ನಾವು ದೇವರು ನಮಗೆ ಕೊಟ್ಟಂಥ ಪವಿತ್ರಾತ್ಮನು ತನ್ನ ಕೆಲಸ ಮಾಡೋದಕ್ಕಾಗಿ ಆ ದೈವ ಸ್ವಭಾವದಲ್ಲಿ ನಾವು ನಡೆಯಬೇಕೆಂಬುದಾಗಿ. ದೈವ ಸ್ವಭಾವದಲ್ಲಿ ನಡೆಯೋದು ಏನಕ್ಕೆ? ದೇವರು ನಮ್ಮನ್ನು ಸಭೆಯಾಗಿ ಇಲ್ಲಿ ಸೇರಿಸಿದ್ದಾನೆ. ಸುಮ್ಮನೆ ಇಲ್ಲಿ ಬಂದು ಚೇರ್ ಮೇಲೆ ಕೂತ್ಕೊಂಡು ಬೆಚ್ಚಗೆ ಮಾಡಿ ಹೋಗ್ಲಿಕ್ಕಲ್ಲ. ಈ ದರ್ಶನ ಕೊಟ್ಟಿದ್ದಾನೆ ದೇವರು ನಮ್ಮೆಲ್ಲರಿಗೆ. ದೇವರು ಸಭೆಗೆ ಒಂದು ದರ್ಶನ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರು ನಾವಿಲ್ಲಿ ಬಂದವರು ದರ್ಶನಕ್ಕೆ ಒಳಗಾಗಬೇಕು. ದರ್ಶನಕ್ಕೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾಡಬೇಕು. ಆ ದೈವಿಕ ಶಕ್ತಿ ಈ ದರ್ಶನವನ್ನು ನೆರವೇರಿಸುವುದಕ್ಕಾಗಿಯೇ ನಿಮಗೆ ಆ ಒಂದು ಆತನ ಸ್ವಭಾವದಲ್ಲಿ ಪಾಲುಗಾರರಾಗಿರಲಿಕ್ಕೆ ಅದು ಮಾಡಿದೆ. ಸುಮ್ಮನೆ ಪೋಸ್ ಹೊಡೆಯಕ್ಕಲ್ಲ. ನಿಮಗೆ ದೈವಿಕ ಶಕ್ತಿ ಕೊಟ್ಟು ನಿಮ್ಮನ್ನು ಯೇಸುವಿನ ಒಂದು ಸ್ವಭಾವದಲ್ಲಿ ಪಾಲುಗಾರನಾಗಿ ಮಾಡಿರುವಂಥ ಕಾರಣ ಆತನ ಚಿತ್ತ ನೆರವೇರಿಸಬೇಕು. ದೇವರ ಚಿತ್ತ ಏನು? ಸಭೆಗಿರುವಂಥ ದೇವರ ಚಿತ್ತ ಏನು? ನಗರದ ಪರಿವರ್ತನೆ, ದೇಶಗಳ ಮೇಲೆ ಪ್ರಭಾವ. ದರ್ಶನ ಅಂದರೆ ಏನು? ದರ್ಶನ ಇಲ್ಲದ ಕಡೆ ಜನರು ಅಂಕಿ ಮೀರುತ್ತಾರೆ ಅಥವಾ ಜನರು ನಾಶವಾಗುತ್ತಾರೆ. ದರ್ಶನ ಇದ್ದಲ್ಲಿ ಅಭಿವೃದ್ಧಿ ಆಗುತ್ತದೆ. ಯಾಕೆಂದರೆ ದೇವರು ಕೊಡುವಂಥ ದರ್ಶನ ಆ ದೇವರು ಬಯಲು ಮಾಡಿದಂಥ ಆತನ ಚಿತ್ತವಾಗಿದೆ. ಇದೇನೋ ಸುಮ್ಮನೆ ನಾವು ಬರ್ಕೊಂಡಿಲ್ಲ, ಇಲ್ಲಿ ಖಾಲಿ ಜಾಗ ಐತೆ ಒಂದು ಏನೋ ಬರೆಯೋಣ ಅಂತ ಇಲ್ಲ. ಎಲ್ ಶಡೈ ಚರ್ಚ್ ಅಂತ ಬರೆದ ತಕ್ಷಣ ಕೆಳಗಡೆ ಟ್ರಾನ್ಸ್ಫಾರ್ಮಿಂಗ್ ದ ಸಿಟಿ, ಇಂಪ್ಯಾಕ್ಟಿಂಗ್ ದ ನೇಷನ್ಸ್. ನಗರದ ಮೇಲೆ ಪರಿವರ್ತನೆ, ದೇಶಗಳ ಮೇಲೆ ಪ್ರಭಾವ. ಆಮೆನ್. ಈ ದೈವಿಕ ಶಕ್ತಿಯಿಂದ ನಾವು ದೈವ ಸ್ವಭಾವದಲ್ಲಿ ಪಾಲುಗಾರರಾಗಿ ಇರುವಂಥ ಕಾರಣ ನಾವು ದೇವರ ಚಿತ್ತ, ಬಯಲು ಮಾಡಿದ ಚಿತ್ತ, ದೇವರ ದರ್ಶನಕ್ಕಾಗಿ ನಾವು ಮಾತ್ರ ಜೀವಿಸಬೇಕು.
ನಮಗಿಷ್ಟ ಬಂದಂತೆ ನಮಗೆ ಜೀವಿಸುವುದಕ್ಕಾಗಿ ಅಲ್ಲ. ಅನೇಕರು ಯೇಸುವನ್ನು ಹಿಂಬಾಲಿಸಿದರು. ಆತನ ಈ ಭೂಲೋಕದಲ್ಲಿರಬೇಕಾದ್ರೆ ಅನೇಕರು ಹಿಂಬಾಲಿಸಿದರು. ಕೆಲವರು ಏನಕ್ಕೆ ಹಿಂಬಾಲಿಸಿದ್ರು? ಜನರು ಹೋಗ್ತಾರೆ, ನಾನು ಹೋಗ್ತಾ ಇದ್ದೀನಿ, ಗುಂಪಲು ಗೋವಿಂದ. ನಮ್ಮ ಮನೆಗೆಲ್ಲ ಎಲ್ಲರೂ 10 ಜನ ಸೇರಿ ಹೋದ್ರು, ನಾನು 11ನೇವನು ಹೋಗಿ ಸೇರ್ಕೊಂಡೆ. ದೇವರ ಉದ್ದೇಶ, ದೇವರ ಚಿತ್ತ, ದೇವರ ಒಂದು ಬಯಲು ಮಾಡಿದಂಥ ಚಿತ್ತವನ್ನು ನಾವು ನೆರವೇರಿಸುವುದಕ್ಕಾಗಿ ಆತನ ದೈವ ಶಕ್ತಿ ನಮ್ಮಲ್ಲಿ ಇರಿಸಿ ನಮ್ಮನ್ನು ದೈವ ಸ್ವಭಾವದಲ್ಲಿ ಪಾಲುಗಾರರನ್ನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಗರದ ಪರಿವರ್ತನೆ ಹೆಂಗಾಗ್ತದೆ ಬ್ರದರ್? ಎಷ್ಟು ಜನ ಇದ್ದಾರೆ, ಎಷ್ಟು ಜನ ತಪ್ಪು ದಾರಿ ಇಡ್ತಾರೆ, ಈ ಲಕ್ಷಾನುಗಟ್ಟಲೆ ಜನ ಇದ್ದಾರೆ, ಎಲ್ಲಿ ಮಾಡೋದು ನಾವು? ಹೆಂಗೆ ಆಗುತ್ತೆ? ಸಾಧ್ಯ ಇಲ್ಲ ಅಂತ ಕೆಲವರು ಬಾಯಿಂದ ಹೇಳಲ್ಲ, ಮನಸ್ಸಿನಲ್ಲಿದೆ. ಅಸಾಧ್ಯ. ದರ್ಶನ ಹಂಗೆ ಇರೋದು, ಯಾವಾಗಲೂ ದೇವರ ದರ್ಶನ ದೊಡ್ಡದೆ. ಶಿಷ್ಯರಿಗೆ ಹೇಳ್ದ, ಬೆಳೆಯು ಹೆಚ್ಚಾಗಿದೆ, ಕೆಲಸಗಾರರು ಬೆಳೆಯು ಹೆಚ್ಚಾಗಿದೆ, ಯೇಸುವಿನ ದೈವ ಸ್ವಭಾವದಲ್ಲಿ ನಡೆಯುವವರು. ಆದರೆ ಯೇಸು ಹೇಳ್ತಾನೆ, ಬೆಳೆಯು ಹೆಚ್ಚಾಗಿದೆ, ಕೆಲಸಗಾರರು ಕಡಿಮೆ, ಸುಗ್ಗಿಯ ಯಜಮಾನನಿಗೆ ಪ್ರಾರ್ಥಿಸು. ನಿಮ್ಗೆ ಅರ್ಥ ಆದರೆ ಚಪ್ಪಾಳೆ ಹೊಡಿರಿ, ಓಕೆ? ಅರ್ಥ ಆದರೆ ಆಮೇನ್ ಹೇಳಿರಿ. ಆಮೇನ್. ಯಾಕೆ ಪ್ರಾರ್ಥಿಸಬೇಕು? ಯಾಕೆಂದರೆ ನಾನು ಬೇಡುವುದಕ್ಕಿಂತಲೂ, ನಾನು ಊಹಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಕಾರ್ಯ ಸಾಧಿಸುವಂಥ ಆತನ ಪರಾಕ್ರಮ ಶಕ್ತಿಯು ನನ್ನಲ್ಲಿ ಪ್ರಾರ್ಥಿಸಿದರೆ ಎಲ್ಲವೂ ಸಾಧ್ಯ. ನೀವು ನಂಬಿದ್ರೆ ಆಮೇಲೆ ಹೇಳ್ರಿ. ಪಕ್ಕದಲ್ಲಿ ನೋಡ್ರಿ, ಪ್ರಾರ್ಥಿಸಿದರೆ ಸಾಧ್ಯ, ಎಲ್ಲವೂ ಸಾಧ್ಯ. ಯಾಕೆ? ಆ ದೈವಿಕ ಶಕ್ತಿ ನಿಮ್ಮಲ್ಲಿದೆ, ಆ ಕಾರ್ಯ ಸಾಧಿಸುವಂಥ ಶಕ್ತಿ ನಿಮ್ಮಲ್ಲಿದೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ಏನೋ ನಿಮ್ಮ ಡ್ರೆಸ್ಸು, ನಿಮ್ಮ ಒಂದು ಅರ್ಹತೆ, ನಿಮ್ಮ ಒಂದು ಕಾಣಿಕೆ ನೋಡಿ ದೇವರು ಉತ್ತರ ಕೊಡಲ್ರಿ. ಹಲೋ, ಆ ಪರಿಶುದ್ಧಾತ್ಮ ನಿಮ್ಮಲ್ಲಿದ್ದಾನೆ. ಆತನು ನಮ್ಮ ಬಲಹೀನತೆಯಲ್ಲಿ ನಮಗೆ ಶಕ್ತಿಯನ್ನು ಕೊಡುತ್ತಾನೆ, ನಮಗೆ ಬಲ ತುಂಬಿ ಆ ದೈವ ಸ್ವಭಾವದಲ್ಲಿ ನಾವು ಪಾಲುಗಾರರಾಗುವಂತೆ ಆತನು ಮಾಡುತ್ತಾನೆ. ಆತನು ಏನು ತಕ್ಕ ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು, ದೇವರ ಚಿತ್ತಕ್ಕೆ ಅನುಗುಣವಾಗಿ ಹೇಗೆ ಪ್ರಾರ್ಥಿಸಬೇಕು ಅಂತ ಆತನು ನಮ್ಮ ಮೂಲಕವಾಗಿ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ನಾವು ಅನ್ಯ ಭಾಷೆಯಲ್ಲಿ ಮಾತನಾಡಬೇಕು. ಕೆಲವರು ಅನ್ಯ ಭಾಷೆಯನ್ನೇ ಮಾತಾಡಲ್ಲ, ಗಟ್ಟಿಗೆ ಮಾತಾಡಂದ್ರೆ ಇನ್ನೂವರೆಗೆ ಕೂಡ ಮಾತಾಡಲ್ಲ. ನಾನು ಏನು ಹೇಳಬೇಕು? ಅಯ್ಯೋ ಅಂತ ಅನ್ಬೇಕು ಅವ್ರಿಗೆ. ಕಾರ್ಯ ಸಾಧಿಸುವಂಥ ಪರಾಕ್ರಮ ಶಕ್ತಿ ಯಾರು? ಪವಿತ್ರಾತ್ಮನು. ವಾಣಿಗಳಲ್ಲಿ ಮಾತನಾಡಿದಾಗ ಆ ಪರಾಕ್ರಮ ಶಕ್ತಿಯು ಅದು ಬಿಡುಗಡೆ ಆಗ್ತದೆ. ನಿಮ್ಮ ಪ್ರಾರ್ಥನೆಗೆ ಆತನ ಚಿತ್ತಕ್ಕನುಗುಣವಾಗಿ ಆ ಪವಿತ್ರಾತ್ಮನ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಉತ್ತರ ಬರ್ತದೆ. ಹಲ್ಲೆಲೂಯಾ. ನಾವು ಬೇಡುವುದಕ್ಕಿಂತಲೂ ಊಹಿಸೋದಕ್ಕಿಂತಲೂ ನಮ್ಮಲ್ಲಿ ಕಾರ್ಯ ಸಾಧಿಸುವಂಥ ಪರಾಕ್ರಮ ಶಕ್ತಿಯ ಮೂಲಕವಾಗಿ ದೇವರು ಕೊಡಲು ಶಕ್ತನಾಗಿದ್ದಾನೆ. ಓಕೆ, ಬೆಲೆ ಹೆಚ್ಚಾಗಿದೆ, ಕೆಲಸಗಾರರು ಬಹಳ ಕಡಿಮೆ. ಈ ದರ್ಶನ ದೊಡ್ಡದು. ದರ್ಶನಕ್ಕೋಸ್ಕರ ನಾವು ಬರಬೇಕಿಲ್ಲಿ, ದರ್ಶನಕ್ಕೋಸ್ಕರ ಇಲ್ಲಿ ಆರಾಧನೆ, ದರ್ಶನಕ್ಕೋಸ್ಕರ ನಾವು ಇಲ್ಲಿ ಸೇರ್ತಾ ಇದ್ದೇವೆ. ನಗರದ ಪರಿವರ್ತನೆಗೋಸ್ಕರ ಮಾತ್ರ ನಾವು ಇಲ್ಲಿ ಸೇರ್ತಾ ಇದ್ದೇವೆ. ಅದು ಬಿಟ್ಟು ಬೇರೆ ಯಾವುದೇ ಒಂದು ಉದ್ದೇಶದಿಂದ ನಾವು ಇಲ್ಲಿ ಬಂದರೆ ಅದು ವ್ಯರ್ಥ. ಆ ಪರಾಕ್ರಮ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡೋದಿಲ್ಲ. ಆ ದೈವ ಸ್ವಭಾವದಲ್ಲಿ ನಾವು ಪಾಲುಗಾರಿಕೆ ಇರೋದಿಲ್ಲ. ಕೆಲವರು ಸುಮ್ಮನೆ ಅಟೆಂಡೆನ್ಸ್ ಹಾಕಕ್ಕೆ ಬರ್ತಾರೆ, ಬಂದಿಲ್ಲ ಅಂದರೆ ಇತ್ತು ಫೋನ್ ಮಾಡಿಬಿಡ್ತಾನಪ್ಪೋ, ತಲೆ ತಿಂತಾನೆ, ಯಾಕೆ ಬಂದಿಲ್ಲ? ಬಂದರೂ ಕೂಡ ಕೆಲವೊಂದ್ಸರಿ ಕೇಳ್ತಾನೆ. ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಅಂತ ಬರಬಾರ್ದು. ನಾವು ದರ್ಶನಕ್ಕಾಗಿ ಬರಬೇಕು, ದರ್ಶನಕ್ಕಾಗಿ ಬರಬೇಕು. ಆ ದೇವರ ಒಂದು ಶಕ್ತಿ, ದೈವಿಕ ಶಕ್ತಿ ನನ್ನಲ್ಲಿದೆ. ಆ ದೈವ ಸ್ವಭಾವದಲ್ಲಿ ನಾನು ಪಾಲುಗಾರನು, ಅದಕ್ಕಾಗಿ ನಾನು ಸಭೆಗೆ ಬರ್ತೇನೆ. ಓಕೆ, ಸೊ ಇಲ್ಲಿ ನಾವು ನೋಡೋಣ. ಬೆಲೆಯು ಹೆಚ್ಚಾಗಿದೆ, ಕೆಲಸಗಾರರು ಬಹಳ ಕಡಿಮೆ. ಪ್ರಾರ್ಥಿಸು. ಸುಗ್ಗಿಯ ಯಜಮಾನನು ತನ್ನ ಕೆಲಸಗಾರನನ್ನು ಕಳಿಸುವಂತೆ ಪ್ರಾರ್ಥಿಸು. ನಾವು ದರ್ಶನಕ್ಕಾಗಿ ಇದ್ದೇವೆ. ಆಮೆನ್. ಸಭೆ ದರ್ಶನಕ್ಕಾಗಿ ಜೀವಿಸಬೇಕು. ದರ್ಶನ ಬಿಟ್ಟು ಬೇರೆ ಎಲ್ಲ ಒಂದು ಕೆಲಸಗಳು ವ್ಯರ್ಥ, ವೇಸ್ಟ್. ಆಮೆನ್. ಓಕೆ, ದರ್ಶನ. ಸರಿ, ಇಲ್ಲಿ ನಾವು ನೋಡೋಣ. ಯೇಸು ಸ್ವಾಮಿ ಅದನ್ನು ಮಾತ್ರ ಹೇಳಿಲ್ಲ.
ಇನ್ನೂ ಆತನು ಆ ಒಂದು ಸುಗ್ಗಿಯ ಬಗ್ಗೆ ಮಾತನಾಡ್ತಾನೆ, ಸರಿನಾ? ಯೋಹಾನ 4ನೇ ಅಧ್ಯಾಯ 35ನೇ ವಚನ. ಯೋಹಾನ 4:35. ಬೇಗ ನೋಡ್ಕೋಣ. ಯೋಹಾನ 4:35-36 ನೋಡ್ರಿ, ಎಲ್ಲರೂ ಓದೋಣ, ಸರಿನಾ? ನೀವು ಸುಗ್ಗಿಯು ಬರುವುದಕ್ಕೆ ಇನ್ನೂ 4 ತಿಂಗಳುಗಳು ಇವೆ ಎಂದು ಹೇಳುತ್ತೀರಲ್ಲವೋ, ಮತ್ತು ಇಗೋ ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆ ಎತ್ತಿ ಹೊಲಗಳನ್ನು ನೋಡಿರಿ. ಯಾರು ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಶಿಷ್ಯರಿಗೆ. ಆಮೆನ್. ನಾನು ಆಗ ಹೇಳಿದಂಥ ಒಂದು ವಚನ ಅದು ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ, ಬೆಳೆಯು ಹೆಚ್ಚಾಗಿದೆ, ಕೆಲಸಗಾರರು ಕಡಿಮೆ, ಆದರೆ ಸುಗ್ಗಿ ಯಜಮಾನಿಗೆ ಪ್ರಾರ್ಥಿಸು, ಆತನು ಕೆಲಸಗಾರನ್ನು ಕಳಿಸುವಂತೆ. ಬೇರೆ ನಾವು ಕಳಿಸೋದೊಂದೆಲ್ಲ ಪ್ರಾರ್ಥನೆ. ಹಲೋ, ಇಲ್ಲಿ ನೋಡ್ರಿ ಏನು ಹೇಳ್ತಾನೆ ಯೇಸು ಸ್ವಾಮಿ, ನೀವು ಸುಗ್ಗಿಯು ಬರುವುದಕ್ಕೆ ಇನ್ನೂ 4 ತಿಂಗಳುಗಳಿವೆ ಅಂತ ಹೇಳ್ತೀರಿ. ಈಗೋ ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆ ಎತ್ತಿ, ನಮ್ಮ ಕಣ್ಣುಗಳಂತೆ ಎತ್ತಿ ನೋಡಬೇಕು. ಎಷ್ಟು ಜನ ಇದ್ದಾರೆ ಬಳ್ಳಾರಿಯಲ್ಲಿ ರಕ್ಷಣೆ ಹೊಂದಿದೆ ಇರೋರು? ಹೇಳಬೇಡ್ರಿ ಉತ್ತರ. ನಿಮ್ಮ ಬಂಧು ಬಳಗದಲ್ಲಿ ಎಷ್ಟು ಜನ ಇದ್ದಾರೆ ಇನ್ನೂ ರಕ್ಷಣೆ ಬರದೇ ಇರೋರು? ಇನ್ನೂ ನರಕದ ಹಾದಿಯಲ್ಲಿ ಇರೋರು ಎಷ್ಟು ಜನ ಇದ್ದಾರೆ? ದೇವರ ಪ್ರೀತಿಯನ್ನು ಕಂಡುಕೊಳ್ಳದೇ ಇರುವಂಥ ಮುಗ್ಧ ಜನರು ಇನ್ನೂ ಎಷ್ಟು ಜನ ಇದ್ದಾರೆ? ಸುಮಾರು ಜನ ಇದ್ದಾರೆ. ನಿಮ್ಮ ಕಣ್ಣುಗಳನ್ನು ಎತ್ತಿ ನೋಡಿರಿ, ನಿಮ್ಮ ಕಣ್ಣುಗಳನ್ನು ಎತ್ತಿ ನೋಡಿರಿ. ಏನಂತ ಹೇಳ್ತಾನೆ ಯೇಸು ಸ್ವಾಮಿ? ಪಕ್ಕದಲ್ಲಿ ನೋಡ್ರಿ, ಕಣ್ಣುಗಳನ್ನೇ ಮೇಲಕ್ಕೆ ಎತ್ತಿ ನೋಡಿರಿ, ಹೊಲಗಳನ್ನು ನೋಡಿರಿ. ಹೊಲ ಅಂದ್ರೆ ಏನು? ರಕ್ಷಣೆಗೆ ಬರದೇ ಇರುವಂಥ ದುರಭ್ಯಾಸ, ದುಶ್ಚಟ, ಸೈತಾನ ಒಂದು ಬಂಧನೆಯಲ್ಲಿ, ನಾನಾ ರೋಗಗಳಲ್ಲಿ, ರುಜಿನದಲ್ಲಿ. ನಿನ್ನೆ ಯಾರು ಆಸ್ಪತ್ರೆಗೆ ಹೋದ್ರು, ಅಲ್ಲಿ ಬಿದ್ದಿರುವಂಥ ಎಲ್ಲ ಆಸ್ಪತ್ರೆಗಳಲ್ಲಿ ಇರುವಂಥ ಹಾಸಿಗೆಯಲ್ಲಿರುವಂಥ ಎಲ್ಲ ಒಂದು ರೋಗಿಗಳನ್ನು ನೋಡಿ ಅವರಿಗೆ ಏನೋ ಕಲಕಿದಂತೆ ಆಯಿತು. ಎಷ್ಟು ಜನ ಓಪಿಡಿಯಲ್ಲಿ ಎಷ್ಟು ಜನ ಅವರು ಅನಾರೋಗ್ಯದಲ್ಲಿದ್ದಾರೆ. ಕಣ್ಣೆತ್ತಿ ನೋಡಿರಿ, ಅದಕ್ಕೆ ನಿಮ್ಗೆ ಗೊತ್ತಾಯ್ತು. ಒಳ್ಳೆಯದೇ, ಯೇಸು ಸ್ವಾಮಿ ಕೂಡ ಅದನ್ನೇ ಹೇಳಿದ್ದು, ಕಣ್ಣೆತ್ತಿ ಮೇಲೆ ನೋಡು. ನಾವು ನೋಡ್ತಾ ಇಲ್ಲ, ನಮ್ಮ ಕೆಲಸನೇ ನಾವು ನೋಡ್ತಾ ಇದ್ದೀವಿ. ನಮ್ಮ ದಿನ, ನಮ್ಮದು ಹೊಟ್ಟೆ, ನಮ್ಮ ಬಟ್ಟೆ, ನಮ್ಮದು ಮನೆ, ನಮ್ಮದೇ ನೋಡ್ತಾ ಇದ್ದೀವಿ ನಾವು. ನಾನು ಬಂದರೆ ಏನು సిక్తతే, ನಾನು ಬಂದರೆ ಏನು కొడితి? మీ ఇంటికి వస్తే ఏమి ఇస్తావు, మా ఇంటికి వస్తే ఏం తెస్తావు? ಕಣ್ಣೆತ್ತಿ ಮೇಲೆ ನೋಡಿರಿ, ಹೊಲಗಳನ್ನು ನೋಡಿರಿ. ಯಾಕೆಂದರೆ ಅವು ಈಗಾಗಲೇ ಬೆಳ್ಳಗಾಗಿ ಕೊಯ್ಲಿಗೆ ಬಂದಿವೆ. ಹಲೋ, ಸುಗ್ಗಿ ಇನ್ನೂ ಲೇಟ್ ಇಲ್ಲ. ಅಂದರೆ ಜನರು ಎದುರು ನೋಡ್ತಾ ಇದ್ದಾರೆ ದೇವರ ಪ್ರೀತಿಗಾಗಿ, ಆ ಒಂದು ಬೆಳಕಿನ ಮಾರ್ಗಕ್ಕಾಗಿ, ಆ ಒಂದು ಸುವಾರ್ತೆ ಬೆಳಕು ಅಲ್ಲಿ ಪ್ರಜ್ವಲಿಸುವಂತೆ ಅವರು ಅಂಧಕಾರದಲ್ಲಿ ಎದುರು ನೋಡ್ತಾ ಇದ್ದಾರೆ ಬೆಳಕಾಗಿ. ನೀವು ಕತ್ಲಲ್ಲಿದ್ದರೆ ಏನು ಮಾಡ್ತೀರಿ? ಕ್ಯಾಂಡ್ಲ್ ಯಾವಾಗ ಸಿಗುತ್ತೋ, ದೀಪ ಯಾವಾಗ ಹಚ್ಚಿದ್ರು, ಯಾವಾಗ ನೀವು ಒಂದು ವೇಳೆ ನಿಮಗೆ ದುಡ್ಡಿದ್ರೆ, ಇಲ್ಲಪ್ಪ ಇನ್ವರ್ಟರ್ ಹಾಕಬೇಕು. ಕತ್ತಲು ಬೇಡ. ಜನ ಕತ್ತಲೆಯಲ್ಲಿದ್ದಾರೆ. ಸೈತಾನ್ನ ಅಂಧಕಾರದ ಶಕ್ತಿಯ ಒಂದು ಒತ್ತಡದಲ್ಲಿದ್ದಾರೆ. ಸುಗ್ಗಿ ಸಿದ್ಧವಾಗಿದೆ. ಆಮೆನ್. ಕೊಯ್ಲಿಗೆ ಸಿದ್ಧವಾಗಿದೆ. ಯೇಸು ಸ್ವಾಮಿ ಹೇಳ್ತಾನೆ, 4 ತಿಂಗಳು ಅನ್ಬೇಡ, ಇನ್ನು ನಾಳೆ ಅಂತ ಹೇಳ್ಬೇಡ. ಸುವಾರ್ತೆ ಇವತ್ತು ಹೇಳಕ್ಕೆ ಅವಕಾಶ ಇದ್ದರೆ ಇವತ್ತೇ ಹೇಳು. ನೀನು ಹೇಳ್ದಂಗೆ ಬಿಟ್ಟರೆ ಅವರು ನರಕಕ್ಕೆ ಹೋದಾರು. ನರಕಕ್ಕೆ ಹೋಗಕ್ಕೆ ಇಷ್ಟನಾ? ಪರಲೋಕ ಹೋಗಕ್ಕೆ ಇಷ್ಟನಾ? ಕೆಲವರು ಮಾತ್ರ ಹೇಳ್ತಾರೆ, ಇನ್ನು ಕೆಲವರು ನೋಡೋಣ ಏನು ಹೇಳ್ತಾನ. ಆಮೆನ್. ಕಣ್ಣೆತ್ತು ಮೇಲಕ್ಕೆತ್ತಿ ನೋಡಿರಿ, ಯಾಕೆಂದರೆ ಅವು ಈಗಾಗಲೇ ಬೆಳ್ಳಗಾಗಿ ಕೊಯ್ಲಿಗೆ ಬಂದವೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಕೊಯ್ಯುವವನು ಕೂಲಿಯನ್ನು ಹೊಂದಿ ನಿತ್ಯ ಜೀವಕ್ಕಾಗಿ ಫಲವನ್ನು ಕೂಡಿಸಿಕೊಳ್ಳುತ್ತಾನೆ. ಹೀಗೆ ಬಿತ್ತುವವನು ಕೊಯ್ಯುವವನು ಒಟ್ಟಾಗಿ ಸಂತೋಷಿಸುವರು. ಆಮೇಲೆ ಮುಂದೆ ಹೋದು ಈ ವಚನ. ಓಕೆ, ಬಿತ್ತುವವನೊಬ್ಬನು, ಕೊಯ್ಯುವವನು ಮತ್ತೊಬ್ಬನು ಎಂದು ಹೇಳುವ ಮಾತು ಇದರಲ್ಲಿ ಸತ್ಯವಾಗಿದೆ. ಅಂದರೆ ಯಾರೋ ಬಿತ್ತುತ್ತಾರೆ, ಯಾರೋ ಕೊಯ್ಯುತ್ತಾರೆ. ಅಂದರೆ ಬಿತ್ತುವಂಥ ಜನರು ಬೇರೆ, ಕೊಯ್ಯುವಂಥ ಜನರು ಬೇರೆ. ಹಲೋ, ಹೊಲದಲ್ಲಿ ಕೆಲಸ ಅರ್ಥ ಆಗುತ್ತಲ್ಲ? ಓಕೆ, ಹೊಲದಲ್ಲಿ ಈ ಒಂದು ಬಿತ್ತುವುದು ಕೊಯ್ಯುವುದು ಇದೆ ಅಂತ ನಾನು ಆಗಲೇ ಹೇಳಿದೆ. ಇಲ್ಲಿ ನೋಡ್ರಿ, ನೀವು ಕಷ್ಟಪಡದಂಥ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು
ಇವಾಗ ನೀವು ಬಿತ್ತುವಂಥ ಕೆಲಸ ಅಲ್ಲ, ಬಿತ್ತುವರು ಯಾರೋ ಬಿತ್ತುಬಿಟ್ಟಿದ್ದಾರೆ, ನೀವು ಕೊಯ್ಯುವಂಥ ಕೆಲಸ. ಅದಕ್ಕಾಗಿ ನಿಮ್ಮನ್ನು ಕಳಿಸಿದ್ದೇನೆ, ಅದಕ್ಕಾಗಿ ಆ ಪರಲೋಕದ ದೈವ ಶಕ್ತಿಯನ್ನು ನಿಮ್ಮಲ್ಲಿ ಇರಿಸಿದ್ದೇನೆ, ಅದಕ್ಕಾಗಿ ಆ ದೈವ ಸ್ವಭಾವದಲ್ಲಿ ನೀವು ಪಾಲುಗಾರರಾಗಿರಬೇಕೆಂದಾಗ ನಿನ್ನನ್ನು ಕಳಿಸಿದ್ದೇನೆ. ಆ ದೈವಿಕ ಶಕ್ತಿ ನಿಮ್ಮಲ್ಲಿ ಯಾಕಿದೆ ಗೊತ್ತಾ? ನೀವು ಸುಮ್ಮನೆ ನಿಮ್ಮ ಉದ್ಯೋಗದಲ್ಲಿ ಕೂತ್ಕೊಂಡು ನಿಮ್ಮ ಒಂದು ವ್ಯಾಪಾರವನ್ನು ಮಾಡಿಕೊಳ್ಳುವುದಕ್ಕಾಗಿ ಅಲ್ಲ, ಆತನ ದರ್ಶನವನ್ನು ನೆರವೇರಿಸುವುದಕ್ಕಾಗಿ, ನಗರದ ಪರಿವರ್ತನೆಗಾಗಿ. ಸುಗ್ಗಿ ಸಿದ್ಧವಾಗಿದೆ, ಕೊಯ್ಲಿಗೆ ಸಿದ್ಧವಾಗಿದೆ. ಅದನ್ನು ನಾವು ಕಣಜದಲ್ಲಿ ಸೇರಿಸಬೇಕು. ಇದು ಕೊಯ್ಯುವಂಥ ಸಮಯ, ಸುಗ್ಗಿಯ ಸಮಯ. ನಾನು ಹೇಳ್ತಾ ಇಲ್ಲ, ಯೇಸು ಹೇಳಿದ್ರು ಯಾರೋ ಬಿತ್ತುತ್ತಾರೆ, ನೀವು ಬಿತ್ತದಂಥ ಒಂದು ಬೆಳೆಯನ್ನ ನೀವು ಕೊಯ್ಯಬೇಕು, ಅದಕ್ಕಾಗಿ ನಿಮ್ಮನ್ನು ಕಳಿಸುತ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಾವು ಕೊಯ್ಯುವುದಕ್ಕಾಗಿ ಕಳಿಸಲ್ಪಟ್ಟವರು. ಅಂದರೆ ಏನರ್ಥ? ದರ್ಶನವನ್ನು ನೆರವೇರಿಸುವುದು ನಮ್ಮ ಮುಖ್ಯ ಜವಾಬ್ದಾರಿ. ಅಂದರೆ ಅರ್ಥ ಏನು? ಅದಕ್ಕಾಗಿ ಆ ದೈವ ಶಕ್ತಿ ನಿಮ್ಮಲ್ಲಿ ಇರಿಸಿದ್ದಾನೆ. ಅದಕ್ಕಾಗಿ ಆ ದೈವ ಸ್ವಭಾವ, ಪರಲೋಕದ ಸ್ವಭಾವದಲ್ಲಿ ನೀವು ಪಾಲುಗಾರರಾಗಿರಬೇಕೆಂಬುದಾಗಿ ಆತನು ನಿಮ್ಮನ್ನು ಮಾಡಿದ್ದಾನೆ. ಹಲ್ಲೆಲೂಯಾ. ಪವಿತ್ರಾತ್ಮನಿಗೆ ನಾವು ಹೆಚ್ಚೆಚ್ಚು ಹೊಂದಾಣಿಕೆಯಲ್ಲಿ ಆತನ ಜೊತೆಯಲ್ಲಿ ಸಹಕಾರದಿಂದ ನಾವು ಮಾಡಿದರೆ ಆತನು ಸುಮ್ಮನೆ ಇರೋಲ್ಲ, ನಮ್ಮನ್ನು ಸುಗ್ಗಿ ಕೊಯ್ಯುವಂಥ ಒಂದು ವ್ಯಕ್ತಿಗಳನ್ನಾಗಿ ಮಾಡುತ್ತಾನೆ. ಏಮೇ? ಇವಾಗ ಬಿತ್ತುವಂಥ ಸಮಯ ಅಲ್ಲ, ಇದು ಕೊಯ್ಯುವಂಥ ಸಮಯ. ಯಾರನ್ನ ನೀವು ಹೊಲದಲ್ಲಿ ಈ ಸುಗ್ಗಿ ಸಮಯ ಬಂದಾಗ ಹೋಗಿ ಬಿತ್ತುತ್ತೀನಿ ಅಂತ ಹೋದರೆ ಏನಂತಾರೆ? ಇವಾಗ ಬೆಳೆ ಕೊಯ್ಯೋ ಸಮಯ ಏನೋ, ನೀನೇನು ಮತ್ತೆ ಇವಾಗ ಕುಂಟೆ ಹೊಡೆಯೋಕೆ ಹೋಗಿ, ಇವಾಗ ಬೀಜ ಹಾಕಕ್ಕೆ ಹೋಗಿ, ಇವಾಗ ಏನು ಇಂಥ ಕೆಲಸ ಮಾಡೋಕೆ ಹೋಗಿ ಅಂತ ಅವ್ರು ಏನಂತಾರೆ? ತಲೆ ಜಜ್ಕಂತಾರೆ, ಬಿಟ್ಟರೆ ಹುಚ್ಚ ಅಂತಾರೆ, ಮೂರ್ಖ, ಮುಟ್ಟಾಳ. ಇದು ಕೊಯ್ಯುವಂಥ ಸಮಯ, ಅದಕ್ಕಾಗಿ ತಂದೆ ನಿಮ್ಮನ್ನು ಕಳಿಸಿದ್ದಾನೆ. ಹಲ್ಲೆಲೂಯಾ. ಇದು ಸುಮ್ಮನೆ ಇರುವಂಥ ಸಮಯವಲ್ಲ, ದೈವಿಕ ಶಕ್ತಿಯನ್ನು ಇಟ್ಟುಕೊಂಡು ಸುಮ್ಮನೆ ಕೂತುಕೊಳ್ಳುವಂಥ ಸಮಯವಲ್ಲ, ಕಾಲಾವಕಾಶ ಮಾಡುವಂಥ ಸಮಯವಲ್ಲ. ಸುಗ್ಗಿಯ ಸಮಯದಲ್ಲಿ ಒಬ್ಬ ಒಕ್ಕಲಿಗನು ವ್ಯವಸಾಯ ಮಾಡುವನು ಎಷ್ಟು ವ್ಯಸ್ತವಾಗಿರುತ್ತಾನೆ. ಅವನು ನಿದ್ದೆ, ಅವನ ಕೆಲಸ ಎಲ್ಲವನ್ನು ಬದಿಗಿಟ್ಟು ಆತನು ಸುಗ್ಗಿಗಾಗಿ ಆತನು ಸಿದ್ಧನಾಗಿರುತ್ತಾನೆ. ಹೋಗಿ ಆತನು ತನ್ನ ಕೆಲಸವನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ನೀವು ಈ ಸುಗ್ಗಿಯ ಕೊಯ್ಲಿಯ ಸಮಯದಲ್ಲಿದ್ದೀರಿ, ಕೊಯ್ಲಿಯ ಸಮಯದಲ್ಲಿದ್ದೀರಿ. ಹಲ್ಲೆಲೂಯಾ. ಅವನು ರಾತ್ರಿ ಹಗಲು ನೋಡಲ್ರಿ, ಊಟ ನೋಡಲ್ಲ. ಅದನ್ನು ಮುಗಿಸಿ ಮಾಡೋವರೆಗೆ ಅವನು ನಿದ್ದೆ ಮಾಡಲ್ಲ, ಸ್ನಾನ ಮಾಡಲ್ಲ, ಊಟ ಮಾಡಲ್ಲ. ಅವೇನ್? ಓಕೆ. ನೀವು ಕಷ್ಟಪಡದಂಥ ಬೆಳೆಯನ್ನು ಕೊಯ್ಯುವುದಕ್ಕೆ ನಾನು ನಿಮ್ಮನ್ನು ಕಳುಹಿಸಿದ್ದೇನೆ. ನೀವು ಕಷ್ಟಪಡದಂಥ ಬೆಳೆಯನ್ನು ಕೊಯ್ಯುವುದಕ್ಕಾಗಿ ನಿಮ್ಮಲ್ಲಿ ದೈವಶಕ್ತಿಯನ್ನು ಇರಿಸಿದ್ದೇನೆ. ನೀವು ಕಷ್ಟಪಡದಂಥ ಬೆಳೆಯನ್ನು ಕೊಯ್ಯುವುದಕ್ಕಾಗಿ ನಿಮ್ಮಲ್ಲಿ ಆ ದೈವ ಸ್ವಭಾವದ ಪಾಲುಗಾರಿಕೆಯನ್ನು ನಾನು ನಿಮ್ಮ ಜೊತೆ ಮಾಡಿದ್ದೇನೆ. ಓಕೆ. ಬೇರೊಬ್ಬರು ಕಷ್ಟಪಟ್ಟರು, ನೀವು ಅವರ ಕಷ್ಟದಲ್ಲಿ ಸೇರಿಕೊಂಡಿದ್ದೀರಿ ಅಂದನು. ಆಗ ನಾನು ಮಾಡಿದೆಲ್ಲವನ್ನು ನನಗೆ ತಿಳಿಸಿದೆನೆಂದು ಸಾಕ್ಷಿ ಕೊಟ್ಟು ಆ ಸ್ತ್ರೀ ಮಾತಿಗೋಸ್ಕರ ಆ ಪಟ್ಟಣದ ಅನೇಕ ಸಮಾರ್ಯದವರು ಆತನ ಮೇಲೆ ನಂಬಿಕೆ ಇಟ್ಟರು. ಓಕೆ. ಇಲ್ಲಿ ನಾವು ನೋಡ್ತೇವೆ, ಇದು ಸುಗ್ಗಿಯ ಸಮಯ. ಎಲ್ಲರ ಪಕ್ಕದಲ್ಲಿ ನೋಡಿದ್ರೆ ಸುಗ್ಗಿಯ ಸಮಯ. ಸುಗ್ಗಿ, ಈಗ ಸುಗ್ಗಿ ಬಂದಿದೆ, ಇದು ಕೊಯ್ಲಿಯ ಸಮಯ. ಓಕೆ. ಅಲ್ಲಿ ಹೇಳ್ತದೆ, ಬೆಳೆಯು ತಲೆ ಎತ್ತಿ ನೋಡು, ಬೆಳೆಯು ಸಿದ್ಧವಾಗಿದೆ. ಎಲ್ಲರೇ ಬೆಳೆಯು ಸಿದ್ಧವಾಗಿದೆ, ಕೊಯ್ಲಿಗೆ ಬೆಳೆಯು ಸಿದ್ಧವಾಗಿದೆ. ಸುಗ್ಗಿಯ ಸಮಯ, ಕೊಯ್ಲಿಗೆ ಜನರು ಸಿದ್ಧರಾಗಿದ್ದಾರೆ. ಓಕೆ. ಆಮೆನ್. ಮತ್ತು ಮೂರನೇದು ಇಲ್ಲಿ ಏನು ಹೇಳ್ತದೆ ಗೊತ್ತಾ? ನಾನು ನಿಮ್ಮನ್ನು ಕಳಿಸಿದ್ದೇನೆ. ಎಲ್ಲರೇ ದೇವರು ನನ್ನನ್ನು ಆ ಕೊಯ್ಲಿಯ ಕೆಲಸಕ್ಕೆ, ಸುಗ್ಗಿಗಾಗಿ ನನ್ನನ್ನು ಕಳುಹಿಸಿದ್ದಾನೆ. ಯೇಸು ಹೇಳಿದ, ನೀವು ಹೋಗಿ ಶಿಷ್ಯರನ್ನು ಮಾಡಿರಿ. ಈ ನಾಲ್ಕು ಗೋಡೆಯಲ್ಲಿ ಕೂತ್ಕೊಂಡು ನಾವು ಶಿಷ್ಯರು ಮಾಡೋಕ್ಕಾಗಲ್ಲ. ಹೋಗಬೇಕು. ಪಕ್ಕದಲ್ಲಿ ನೋಡಿದ್ರೆ ಹೋಗಬೇಕು. ಸುಗ್ಗಿ ಸಿದ್ಧವಾಗಿದೆ, ಕಣ್ಣೆತ್ತಿ ನೋಡು. ದೈವ ಶಕ್ತಿ ನಿಮ್ಮಲ್ಲಿ ಇರಿಸಿದ್ದಾನೆ.
ದೈವ ಸ್ವಭಾವದಲ್ಲಿ ಪಾಲುಗಾರರಾಗಿ ಮಾಡಿದ್ದಾನೆ. ಯಾಕೆ? ಸುಗ್ಗಿಯ ಸಮಯ ಬಂತು, ಸಿದ್ಧವಾಗಿದೆ, ತಂದೆ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಇವತ್ತು ನೀವು ಯಾಕೆ ಇಲ್ಲಿ ಬಂದಿದ್ದೀರಿ ಗೊತ್ತಾ? ಹೋಗಬೇಕೇ ಬಂದಿದ್ದೀರಿ. ಎಲ್ಲಿ ಹೋಗಬೇಕು? ಹೊಲಗಳನ್ನು ಎತ್ತಿ ಕಣ್ಣೆತ್ತಿ ನೋಡು, ಸಿದ್ಧವಾಗಿದೆ ಕೊಯ್ಲಿಕ್ಕೆ. ಅದಕ್ಕಾಗಿ ದೇವರು ನಿಮ್ಮನ್ನು ಇಲ್ಲಿ ಕರೆತಂದಿದ್ದಾನೆ. ಅದಕ್ಕಾಗಿ ಆ ಪವಿತ್ರಾತ್ಮನು ಪರಾಕ್ರಮ ಶಕ್ತಿ ನಿಮ್ಮಲ್ಲಿ ಇರಿಸಿದ್ದಾನೆ. ಹಲ್ಲೆಲೂಯಾ. ಇದು ಸುಮ್ಮನೆ ಕೂತ್ಕೊಂಡು ಕೈ ಜೋಡಿಸಿ ಕೂತ್ಕೊಳ್ಳುವಂಥ ಸಮಯವಲ್ಲ. ಆಮೆನ್. ಓಕೆ, ದೇವರ ದರ್ಶನವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಹೆಂಗೆ ಆಗುತ್ತೆ? ಹೆಂಗೆ ಇದು ಆಗಲಿಕ್ಕೆ ಸಾಧ್ಯ? ಇದು ಆಗಲಿಕ್ಕೆ ಹೇಗೆ ಸಾಧ್ಯ? ದೇವರು ನಮ್ಮಲ್ಲಿ ಶಕ್ತಿಯನ್ನಿಟ್ಟಿದ್ದಾನೆ. ಆತ ನಮ್ಮನ್ನು ದೈವ ಸ್ವಭಾವದಲ್ಲಿ ಪಾಲುಗಾರರಾಗಬೇಕೆಂದಾಗೆ ಆತನು ಬಯಸ್ತಾ ಇದ್ದಾನೆ. ಆದರೆ ನಮ್ಮಿಂದ ಏನಾಗಬೇಕು? ದೇವರೆಲ್ಲ ಪ್ರಯಾಸ ಮಾಡಿದ್ದಾನೆ. ನಮ್ಮಿಂದ ಏನಾಗಬೇಕು? ಏನು ಮಾಡಿದರೆ ನಾವು ಇದಕ್ಕೆ ನಾವು ಮುಂದೆ ಹೋಗ್ತೇವೆ? ಅಲ್ಲೇ ಕೂತ್ಬಿಟ್ಟಿದ್ದೀವಿ. ಮುಂದೆ ಹೋಗಬೇಕು. ಎಲ್ಲ ಪಕ್ಕದಲ್ಲಿ ನೋಡಿ, ಹೇಳ್ರಿ, ಮುಂದೆ ಹೋಗೋಣ, ಮುಂದೆ ಸಾಗೋಣ, ಯೇಸು ಹೇಳಿದ್ದನ್ನು ಮಾಡೋಣ. ಯೇಸು ಸ್ವಾಮಿಗೆ ಆತ ನೀವು ಹೋಗಿ ಶಿಷ್ಯರನ್ನು ಮಾಡಿರಿ ಅಂತ ಹೇಳ್ದ. ಅಲ್ಲೇ ಇದೆ ಉತ್ತರ. ನಾವು ಹೋದ್ಮೇಲೆ ಏನು ಮಾಡಬೇಕು ಅಂತ ಇದ್ದೀರಾ? ಹೋದ್ಮೇಲೆ ಏನು ಮಾಡಬೇಕು? ಪಕ್ಕದಲ್ಲಿ ನೋಡ್ರಿ, ನಾವು ಶಿಷ್ಯರನ್ನು ಮಾಡುವ ಶಿಷ್ಯರಾಗಿರಬೇಕು. ಮೊದಲು ಮಾಡಬೇಕು ಅಂದರೆ ನಾವಾಗಬೇಕು. ಶಿಷ್ಯರನ್ನು ಮಾಡುವಂಥ ಶಿಷ್ಯರು ಬೇಕು ಯೇಸುವಿಗೆ. ಗೋಲಿ ಆಡೋರಲ್ಲ, ಟೈಮ್ ಪಾಸ್ ಮಾಡೋರಲ್ಲ. ಯೇಸುವಿಗೆ ಯಾರು ಬೇಕು? ಶಿಷ್ಯರು ಮಾಡುವಂಥ ಶಿಷ್ಯರು. ಅನೇಕರು ಶಿಷ್ಯರಾಗಿ ಹಂಗೆ ಕೂತಿರ್ತಾರೆ. ನೋ ಅದು ಶಿಷ್ಯತ್ವ ಅಲ್ಲ. ಆಮೇಲೆ ನನ್ನನ್ನು ಹಿಂಬಾಲಿಸು, ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರನ್ನಾಗಿ ಮಾಡುತ್ತೇನೆ ಅಂತ ಹೇಳ್ತಾನೆ ಯೇಸು ಸ್ವಾಮಿ. ಹಲ್ಲೆಲೂಯಾ. ಶಿಷ್ಯನು ಯಾರು? ನೋಡ್ರಿ, ದೇವರು ಮಹಾ ಆದೇಶ, ನೀವು ಹೋಗಿ ಶಿಷ್ಯರನ್ನಾಗಿ ಮಾಡಿರಿ. ಪಕ್ಕದಲ್ಲಿ ನೋಡ್ರಿ, ದೇವರ ಆದೇಶ. ಮತ್ತಾಯ 28 ನಾವು 19 ನಾವು ನೋಡ್ತೇವೆ, 18-19 ಆ ವಚನಗಳಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾನೆ, ನೀವು ಹೋಗಿ ಎಲ್ಲ ದೇಶಗಳಲ್ಲಿ, ಹೇಳ್ರಿ, ಎಲ್ಲ ದೇಶಗಳಲ್ಲಿ ನನ್ನ ಶಿಷ್ಯರನ್ನ ಮಾಡಿರಿ. ಆಮೇಲೆ ಈ ದರ್ಶನ ನೆರವೇರಬೇಕು ಅಂದರೆ, ದೇವರು ಬಯಲು ಮಾಡಿದ ಆತನ ಚಿತ್ತ ನೆರವೇರಬೇಕಾದ್ರೆ ಶಿಷ್ಯರ ಅವಶ್ಯಕತೆ ಇದೆ. ಯೇಸುವಿಗೆ ಸುಮ್ಮನೆ ಬಂದು ಹೋಗೋರು ಬೇಡ. ನಾನು ಆಗಲೇ ಹೇಳಿದೆ, ಯೇಸು ಆತನ ಈ ಭೂಲೋಕದಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ಅನೇಕರು ಬಂದರು, ಅನೇಕರು ಹಿಂಬಾಲಿಸಿದ್ರು, ಅನೇಕರು ಆತನ ಹಿಂಬಾಲಿಸ್ತಾ ಇದ್ರು. ಏನಕ್ಕೆ? ಆತನು ಒಳ್ಳೆ ಊಟ ಕೊಡ್ತಾನೆ. ಕೆಲವರು ರಾಜಕೀಯ ಕಾರಣಕ್ಕಾಗಿ ಆತನ ಒಳ್ಳೆ ಹೆಸರೈತಪ್ಪ, ಆತನು ಫರಿಸಾಯರ ವಿರುದ್ಧವಾಗಿದ್ದಾನೆ, ಈ ಒಂದು ರೋಮನ ವಿರುದ್ಧವಾಗಿದ್ದಾನೆ, ಎಲ್ಲರ ವಿರುದ್ಧವಾಗಿದ್ದಾನೆ, ಈತನು ಒಳ್ಳೆ ನಾಯಕನಾಗ್ಬೋದು, ಪೊಲಿಟಿಕಲ್ ಲೀಡರ್, ನಮ್ಮ ಮೇಲೆ ನೀನು ಅರಸನಾಗ್ಬಿಡು ಅಂತ ಕೇಳಿದರು. ದೇವರಾದ ಅಲ್ಲ ಆತನ ಕೆಲಸ. ಆಮೆನ್. ಆತನ ಉದ್ದೇಶ, ಆತನ ಚಿತ್ತ ನಗರದ ಪರಿವರ್ತನೆ. ಶಿಷ್ಯರು ಆತನಿಗೆ ಬೇಕಾಗಿದೆ. ಶಿಷ್ಯರಿಲ್ಲದೆ ದೇವರ ಚಿತ್ತವನ್ನು, ದೇವರೊಂದು ಬಯಲು ಮಾಡಿದಂಥ ಆ ಒಂದು ದರ್ಶನವನ್ನು ನೆರವೇರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೆಲ್ಲರಿ, ನಾನು ಯೇಸುವಿನ ಶಿಷ್ಯನಾಗಿರುತ್ತೇನೆ. ಓಕೆ, ಶಿಷ್ಯನು ಅಂತಂದರೆ ನೋಡ್ರಿ, ಓಕೆ, ಶಿಷ್ಯನು ಅಂತಂದರೆ ಅರ್ಥ ನೋಡ್ರಿ. ಶಿಷ್ಯನು ಅಂದರೆ ಸಾಮಾನ್ಯ ಒಂದು ಅರ್ಥ, ಉದಾಹರಣೆ, ಸಾಮಾನ್ಯ ಅರ್ಥ ಹಿಂಬಾಲಿಸುವವನು. ಹಿಂಬಾಲಿಸುವವನು. ಓಕೆ, ಶಿಷ್ಯನಂದ್ರೆ ಯಾರು? ಹಿಂಬಾಲಿಸುವವನು, ಸಾಮಾನ್ಯ ಅರ್ಥ, ಆಯ್ತಾ? ಅಥವಾ ಇನ್ನೊಂದು ಅರ್ಥ ಏನು ಗೊತ್ತಾ? ಕಲಿಯುವವನು. ಹೇಳ್ರಿ ಎಲ್ಲರೂ, ಕಲಿಯುವವನು. ಹೇಳ್ರಿ, ಹಿಂಬಾಲಿಸುವವನು, ಕಲಿಯುವವನು. ಯೇಸುವಿಗೆ ಹಿಂಬಾಲಿಸುವವರು ಬೇಕ್ರಿ. ಆತನ ಅದಕ್ಕೆ ಶಿಷ್ಯರನ್ನ ಮತ್ತಾಯನ ಹತ್ರ ಹೋದ. ಆತನ ಹೇಳ್ದ, ನನ್ನನ್ನು ಹಿಂಬಾಲಿಸು, ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವಂಥ ಬೆಸ್ತನಾಗಿ ಮಾಡುತ್ತೇನೆ. ಆತನ ಹಿಂಬಾಲಿಸಿದ್ರೇ ನಾವು ಏನಾದರೂ ಆತನಿಗಾಗಿ ಮಾಡಲಿಕ್ಕೆ ಸಾಧ್ಯ. ಆತನ ಹಿಂಬಾಲಿಸಿದ್ರೇ ನಾವು ಆತನ ಶಿಷ್ಯರಾಗಲಿಕ್ಕೆ ಸಾಧ್ಯ. ಓಕೆ, ಹಿಂಬಾಲಿಸುವವನು. ಹೇಳ್ರಿ, ಹಿಂಬಾಲಿಸುವವನು, ಕಲಿಯುವವನು. ಓಕೆ, ಅದರ ಅರ್ಥ, ಇನ್ನೊಂದು ಅರ್ಥ, ಸ್ವಲ್ಪ ಇನ್ನೊಂದು ವಿಚಾರವನ್ನು ನಾನು ಆ ಶಿಷ್ಯನು ಅನ್ನುವಂಥ ಪದಕ್ಕೆ ಅರ್ಥವನ್ನು ಹೇಳ್ತೇನೆ. ಈ ಶಿಷ್ಯನು ಯಾರು ಅಂದರೆ, ದೇವರಿಗೆ ಭಕ್ತಿಪೂರ್ವಕವಾಗಿ ಆತನನ್ನು ಹಿಂಬಾಲಿಸುವವನು. ಓಕೆ, ಮನಪೂರ್ವಕವಾಗಿ ಯೇಸುವನ್ನು ಹಿಂಬಾಲಿಸುವವನು. ಡಿಸೈಪಲ್ ಇಸ್ ಒನ್ ಹೂ ಹ್ಯಾಸ್ ಡೆಡಿಕೇಟೆಡ್ ಹಿಸ್ ಲೈಫ್ ಟು ಫಾಲೋ. ಯೇಸುವಿನ ಬೋಧನೆಯನ್ನು
ಮತ್ತು ಆತನ ಒಂದು ರೀತಿಯಂಥ ಜೀವನ ಶೈಲಿಯನ್ನು ಅನುಸರಿಸುವುದಕ್ಕಾಗಿ ಹಿಂಬಾಲಿಸುವವನೇ. ಯೇಸುವಿನ ಬೋಧನೆಯನ್ನು ಕಲಿತುಕೊಂಡು ಆತನ ಜೀವನ ಮಾರ್ಗವನ್ನು ಕಲಿತುಕೊಂಡು ಆತನನ್ನು ಅನುಸರಿಸುವವನೇ ಶಿಷ್ಯನು. ಹಿಂಬಾಲಿಸಬೇಕು, ಕಲಿತುಕೊಳ್ಳಬೇಕು. ಶಿಷ್ಯನ ಯಾರು? ಹಿಂಬಾಲಿಸಬೇಕು, ಕಲಿತುಕೊಳ್ಬೇಕು. ಯಾರನ್ನು ಹಿಂಬಾಲಿಸಬೇಕು? ಯೇಸುವನ್ನು. ಯಾರಿಂದ ಕಲಿತುಕೊಳ್ಬೇಕು? ದೈವಶಕ್ತಿ ಇದೆ. ಏನಕ್ಕಿದೆ ದೈವಶಕ್ತಿ? ಆತನನ್ನು ಹಿಂಬಾಲಿಸುವುದಕ್ಕಾಗಿ. ಯಾವಾಗ ಆತನ ನಾವು ಹಿಂಬಾಲಿಸ್ತೇವೋ ಆತನ ದೈವ ಸ್ವಭಾವ ಆತನಿಂದ ಕಲಿತುಕೊಂಡು ನಾವು ಅದನ್ನು ಆತನಂತೆ ನಾವು ಇತರರಿಗೆ ಕಾಣಿಸುತ್ತೇವೆ. ಇವತ್ತು ಯೇಸುವಿಗೆ ತನ್ನನ್ನು ಹಿಂಬಾಲಿಸುತ್ತಾ ತನ್ನಿಂದ ಕಲಿತುಕೊಂಡು ತನ್ನ ಹಾಗೆ ಜೀವಿಸುವಂಥವರು, ತನ್ನ ದೈವ ಸ್ವಭಾವದ ಹಾಗೆ, ಆತನ ಸ್ವಭಾವದ ಹಾಗೆ, ಪರಲೋಕದ ಸ್ವಭಾವದ ಹಾಗೆ ಜೀವಿಸುವವರು ಬೇಕು. ಅಂಥ ಶಿಷ್ಯರು ಬೇಕು. ಶಿಷ್ಯರಿಲ್ಲದಂತೆ ನಾವು ಏನು ಮಾಡಲಿಕ್ಕಾಗಲ್ಲ, ಆ ದರ್ಶನ ನೆರವೇರಿಸಲಿಕ್ಕಾಗಲ್ಲ. ಸಭೆ ಇರೋದೇ ಶಿಷ್ಯರನ್ನಾಗಿ ಮಾಡುವುದಕ್ಕಾಗಿ. ಅದು ಬಿಟ್ಟು ಬೇರೆ ಏನೇ ಮಾಡಿದರೂ ಎಲ್ಲ ವ್ಯರ್ಥ, ದರ್ಶನ ನೆರವೇರಿಸಲಿಕ್ಕೆ ಆಗಲ್ಲ. ಎಷ್ಟು ಜನ ದರ್ಶನ ಆಗಬೇಕು, ನಗರದ ಪರಿವರ್ತನೆ, ದೇವರು ಕೊಟ್ಟ ದರ್ಶನ ನೆರವೇರಿಸಲ್ಪಡಬೇಕು. ಕೆಲವರಿನ್ನ ಕೈ ಎತ್ತಿಲ್ಲ, ಶಿಷ್ಯರಾಗಕ್ಕೆ ಇಷ್ಟಿಲ್ಲ. ಓಕೆ, ಸರಿ. ಶಿಷ್ಯನು ಅಂದರೆ 3 ವಿಷಯಗಳನ್ನು ನಾನು ಹೇಳ್ತಾ ಇದ್ದೇನೆ. ಇದು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಮೊದಲನೇದು ಶಿಷ್ಯನು ಆರಾಧಿಕನು. ಶಿಷ್ಯನು ಆರಾಧಿಕನು. ಯೋಹಾನ 4 ನಾವು ನೋಡ್ತೇವೆ. ಸಮರ್ಯ ಸ್ತ್ರೀ ಹತ್ರ ಅಲ್ಲಿ ಮಾತನಾಡುವಾಗ ಯೇಸು ಸ್ವಾಮಿ ಹೇಳಿದಂಥ ಒಂದು ವಿಚಾರ, ನೀವು ಎಲ್ಲ ಆಗಲೇ ರೋಹಿತಣ್ಣ ಅವರು ವಾಕ್ಯ ಹೇಳಬೇಕಾದ್ರೆ ಆರಾಧನೆ ಬಗ್ಗೆ ಆತನು ಹೇಳಿದನು. ಓಕೆ, ಆರಾಧನೆ ಅಂದರೆ ಹಾಡುವುದಲ್ಲ, ಆರಾಧನೆ ಅಂದರೆ ವಾದ್ಯ ಬಾರಿಸೋದಲ್ಲ, ಆರಾಧನೆ ಅಂದರೆ ಬೇರೆ ನಾಟ್ಯ ಮಾಡೋದಲ್ಲ. ಆರಾಧನೆ ಅಂದರೆ ಜೀವನ ಪರ್ಯಂತ ಯೇಸುವಿಗೆ ಸಮರ್ಪಿತನಾಗಿ ಆತನು ಹೇಳುವುದನ್ನು ಮಾಡುವುದೇ. ಆಮೇನ್. ಶಿಷ್ಯನು ಆರಾಧಿಕನಾಗಿದ್ದಾನೆ. ಮೊದಲನೇದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ನಾವು ಆರಾಧಿಕರಾ? ಎಸ್. 10:30 ಆರಾಧನೆ ಅಂದರೆ 11 ಗಂಟೆಗೆ ಬರ್ತಾ ಇದ್ದಾರೆ ಕೆಲವರು. ಎಂಥ ಆರಾಧಿಕರು! ಕೆಲವರು ಕಮ್ಮಿಯನ್ನು ಆದಮೇಲೆ ಬರ್ತಾ ಇದ್ದಾರೆ. ಏನು ಆರಾಧನೆ ಮಾಡ್ಲಿಕ್ಕೆ ಬರ್ತಾ ಇದ್ದೀರಿ? ಯಾರಿಗೆ ತೋರಿಸ್ಲಿಕ್ಕೆ ಬರ್ತಾ ಇದ್ದೀರಿ? ದಯಮಾಡಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ದೇವರಿಗೆ ಆರಾಧನೆ ಮಾಡಲಿಕ್ಕೆ ಬರಬೇಕು. ಕೇವಲ ಇಲ್ಲಿ ಮಾತ್ರ ಅಲ್ಲ, ನಾವು ಇರುವಂಥ ಸ್ಥಳದಲ್ಲಿ ಹಾಡುಗಳಿಲ್ಲದಂತೆ ನಾವು ಆರಾಧನೆ ಮಾಡ್ತೇವೆ. ಆಮೇನ್. ನಿಮ್ಮ ಹೊಲದಲ್ಲಿ, ನಿಮ್ಮ ಕೆಲಸದ ಸ್ಥಳದಲ್ಲಿ, ನಿಮ್ಮೊಂದು ಉದ್ಯೋಗ ವ್ಯಾಪಾರ, ನಿಮ್ಮ ಒಂದು ವಿದ್ಯಾಭ್ಯಾಸ, ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ನೀವು ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನೀವು ಆರಾಧಿಕರಾಗಿರಬೇಕು. ದೇವರು ನಿಜವಾದಂಥ ಆರಾಧಿಕರನ್ನು ಆತನು ನೋಡುತ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. ಆತನ ಶಿಷ್ಯರಾಗಿ ಆತನನ್ನು ಹಿಂಬಾಲಿಸುತ್ತಾ ಆತನಿಗೆ ಆರಾಧನೆ ಮಾಡುವವರು ಬೇಕಾಗಿದ್ದಾರೆ. ಮನೆಗಳಲ್ಲಿ ಆರಾಧನೆ ಇದೆಯಾ? ಮನೆಗಳಲ್ಲಿ ಕೈ ಎತ್ತುವಂಥದ್ದು ಇದೆಯಾ? ನಮ್ಮ ಕೆಲಸದ ಸ್ಥಳದಲ್ಲಿ ಆತನಿಗೆ ಆರಾಧನೆ ಆಗ್ತಾ ಇದೆಯಾ? ಆತನಿಗೆ ಮಹಿಮೆ ಸಿಗ್ತಾ ಇದೆಯಾ? ಅಂಥ ಶಿಷ್ಯರು ಬೇಕು ಯೇಸುವಿಗೆ. ಆಮೇನ್. ಹಲ್ಲೆಲೂಯಾ. ಅದಕ್ಕಾಗಿ ಆ ದೈವಿಕ ಶಕ್ತಿ ನಿಮ್ಮಲ್ಲಿದೆ. ಅದಕ್ಕಾಗಿ ನೀವು ದೈವ ಸ್ವಭಾವದಲ್ಲಿ ಪಾಲುಗಾರರು. ಆಮೇನ್. ಮೊದಲನೇದು ಆರಾಧಿಕನು. ಓಕೆ, ಅಂಥವರನ್ನು ದೇವರು ಹುಡುಕ್ತಾ ಇದ್ದಾನೆ, ತಂದೆ ಹುಡುಕ್ತಾ ಇದ್ದಾನೆ. ಓಕೆ, ತಪ್ಪು ಆರಾಧನೆ ಅಲ್ಲ, ಬೇಡ, ಆತನಿಗೆ ಬೇಡ. ಓಕೆ, ದೋಸ್ ಹೂ ವರ್ಷಿಪ್ ಹಿಮ್, ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡುವವರು ಆತನಿಗೆ ಬೇಕಾಗಿದ್ದಾರೆ. ಆಮೇನ್. ಎರಡನೇದು ಶಿಷ್ಯರು ಅಂದರೆ, ಓಕೆ, ಇಲ್ಲಿ ಈ ಒಂದು ವಚನವನ್ನು ಓದೋಣ. ಯೇಸು ಸ್ವಾಮಿ ಈ ಮಹಾ ಆದೇಶವನ್ನು ಕೊಡೋದಕ್ಕಿಂತ ಮುಂಚೆ ಶಿಷ್ಯರಿಗೆ 28ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ, ಆ ಮಹಾ ಆದೇಶ ಏನು ಹೇಳಿದ್ರೆ, ನೀನು ಹೋಗಿ ಶಿಷ್ಯರನ್ನ ಎಲ್ಲ ದೇಶದಲ್ಲಿ ಶಿಷ್ಯರನ್ನಾಗಿ ಮಾಡು ಅಂತ ಹೇಳೋದಕ್ಕಿಂತ ಮುಂಚೆ ಆತನು ಶಿಷ್ಯರಿಗೆ ಏನು ಹೇಳ್ದ ನೋಡ್ರಿ. 16ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 28:16. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 16ನೇ ವಚನ. ಯಾರಾದರೂ ಇದ್ರೆ ಹೋದ್ರಿ. ಬಳಿಕ 11 ಮಂದಿ ಶಿಷ್ಯರು, ಕೇಳಿಸ್ಕೊಳ್ರಿ, ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ, ಯಾರಿವರು? ಯೇಸುವಿನ ಶಿಷ್ಯರು, 11 ಮಂದಿ ಶಿಷ್ಯರು. ಓಕೆ, ಗಲಿಲಾಯದ ಹತ್ತಿರ ಇರುವಂಥ ಬೆಟ್ಟಕ್ಕೆ ಹೋಗಿ, ಯೇಸು ತೋರಿಸಿದಂಥ ಒಂದು ಬೆಟ್ಟಕ್ಕೆ ಹೋಗಿ ಅಲ್ಲಿ ಆತನನ್ನು ಕಂಡು, ಬೆಟ್ಟದಲ್ಲಿ ಯೇಸುವನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು.
ಓಕೆ, ಇಲ್ಲಿ ಅಡ್ಡ ಬಿದ್ದರು ಅಂತ ಹೇಳ್ತದೆ. ಇನ್ನೊಂದು ಬೈಬಲಲ್ಲಿ, ನಿಮ್ಮ ಕೆಲವು ಬೈಬಲಲ್ಲಿ ಆರಾಧಿಸಿದರು ಅಂತ ಹೇಳ್ತದೆ. ಆಮೇನ್. ಆ ಮಹಾ ಆದೇಶ ಹೋಗಿ ನೀವು ಹೊರಟು ಹೋಗಿ ಶಿಷ್ಯರನ್ನಾಗಿ ಮಾಡಿರಿ ಅಂತ ಹೇಳೋದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಅವ್ರಿಗೆ ಹೇಳಿದ್ದೇನು ಗೊತ್ತಾ? ಆ ಶಿಷ್ಯರು ಹೋಗಿ ಯೇಸುವನ್ನು ನೋಡಿ ಅವ್ರೇನು ಮಾಡಿದ್ರು? ಆರಾಧಿಸಿದರು. ಶಿಷ್ಯರು ಆರಾಧಿಸುವವರಾಗಿರಬೇಕು. ಹಲ್ಲೆಲೂಯಾ. ಬೆಟ್ಟದ ಮೇಲೆ ಯಾವ ಸೌಂಡ್ ಸಿಸ್ಟಮ್ ಇದ್ದಿಲ್ಲ, ಬೆಟ್ಟದ ಮೇಲೆ ಯಾವ ಆರಾಧನೆ ನಾಯಕನಿದ್ದಿಲ್ಲ, ಬೆಟ್ಟದ ಮೇಲೆ ಯಾವ ಹಾಡುಗಳಿದ್ದಿಲ್ಲ. ಯೇಸುವನ್ನು ನೋಡಿದ ತಕ್ಷಣವೇ ಅವರು ಸಾಷ್ಟಾಂಗ ಬೆರಗಿ ಅವರು ಆರಾಧಿಸಿದರು. ಹಲ್ಲೆಲೂಯಾ. ನಿಜವಾದ ಆರಾಧಕರು ಎಲ್ಲೇ ಇರಲಿ ಅವರು ಆರಾಧನೆ ಮಾಡ್ತಾರೆ. ಆಮೇನ್. ಅವರಿಗೆ ಸ್ಟೇಜ್ ಬೇಕಾಗಿಲ್ಲ, ಅವರಿಗೆ ವಾದ್ಯ ಬೇಕಾಗಿಲ್ಲ, ಅವ್ರಿಗೆ ಏನು ಬೇಕಾಗಿಲ್ಲ. 10 ತಂತಿ ವಾದ್ಯಗಳಿದೆ, ಅದನ್ನು ಬಡ್ಕಂತ ಹಾಡ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಆರಾಧಿಕರು. ಶಿಷ್ಯರು ಏನಾಗಿದ್ದಾರೆ? ಆರಾಧಿಸುವವರಾಗಿದ್ದಾರೆ. ಯಾರನ್ನ ಆರಾಧಿಸ್ತಾರೆ? ಹಣವನ್ನ, ಆದಾಯವನ್ನ, ಬಂಗಾರವನ್ನ, ಯೇಸುವನ್ನು ಆರಾಧಿಸ್ತಾರೆ. ಓಕೆ, ಶಿಷ್ಯರು ಎರಡನೇದು. ಶಿಷ್ಯರು ಏನಾಗಿದ್ದಾರೆ? ಆರಾಧಕರ ಮಾತ್ರವಲ್ಲ, ಶಿಷ್ಯರು ಎರಡನೇದು ಸೇವಕರು. ಎಲ್ಲರೂ ಸೇವಕರು. ಗಟ್ಟಿಗಳ್ರಿ, ಸೇವಕರು. ಎದ್ದು ಹೋಗ್ಬೇಡ್ರಿ, ದಯಮಾಡಿ ಕೇಳಿಸ್ಕೊಡ್ರಿ. ಓಕೆ, ಸೇವಕರು. ಮತ್ತಾಯ 10ನೇ ಅಧ್ಯಾಯ 43 ವಚನ. ಆದರೆ ನಿಮ್ಮೊಳಗೆ ಹಾಗಿರಬಾರದು. ಹೇಗಿರಬಾರ್ದಂತೆ? ಕೇಳಿಸ್ಕೊಡ್ರಿ. ಹೀಗಿರಬಾರ್ದಂತೆ. ಹಾಗಿರಬಾರ್ದಂತ ಹೇಳ್ತದೆ. ಆದರೆ ನಿಮ್ಮೊಳಗೆ ಹಾಗಿರಬಾರದು, ಯೇಸು ಹೇಳ್ತಾ ಇದ್ದಾನೆ. ಮತ್ತು ನಿಮ್ಮೊಳಗೆ ದೊಡ್ಡವನಾಗಿರಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ಆಮೇಲೆ ಮುಂದೆ ನೋಡ್ರಿ, ನಿಮ್ಮಲ್ಲಿ ಮುಖ್ಯಸ್ಥನಾಗಬೇಕೆಂದಿರುವವನು ಎಲ್ಲರಿಗೆ ಸೇವಕನಾಗಿರಬೇಕು. ಯಾಕೆಂದರೆ ಮನುಷ್ಯ ಕುಮಾರನು ಸಹ, ಆತನು ಸಹ, ಯೇಸು ಸ್ವಾಮಿ ಸಹ ಆತನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಆದರೆ ಸೇವೆ ಮಾಡುವುದಕ್ಕೆ ತನ್ನ ಪ್ರಾಣವನ್ನು ಅನೇಕರಿಗೋಸ್ಕರ ಈಡು ಕೊಡುವುದಕ್ಕೂ ಬಂದನು. ಮನುಷ್ಯ ಕುಮಾರನು ಸೇವೆ ಮಾಡಿಸ್ಕೊಳ್ಳಿಕ್ಕೆ ಬರಲಿಲ್ಲ, ಸೇವೆ ಮಾಡಲಿಕ್ಕೆ ಬಂದನು. ಅನೇಕರಿಗೆ ಆತನು ಕ್ರಯಧನವಾಗಿ ಆತನು ಸಾಯುವುದಕ್ಕಾಗಿ ಬಂದನು. ನಮಗೆ ಸ್ವಲ್ಪ ಕಷ್ಟ ಬರಬಾರ್ದು, ಸೇವೆ ನಿಂತೋಗ್ಬಿಡ್ತದೆ. ಶಿಷ್ಯರು ಏನು ಮಾಡ್ತಾರೆ? ಆರಾಧನೆ ಮಾಡೋದಲ್ಲ, ಒಂದೇ ಅಲ್ಲ, ಸೇವೆ ಮಾಡ್ತಾರೆ. ಯಾರಾದರೂ ಸೇವೆ ಮಾಡುವಂಥ ಶಿಷ್ಯರಿದ್ದೀರಾ? ಕೆಲವು ಎಸ್ ಬರ್ತಾ ಇದೆ ಅಷ್ಟೇ. ಇನ್ನು ಕೆಲವರು ಏನೋ ಬಿಡಪ್ಪ, ನೀ ಏನೋ ಹೇಳ್ತೀವಿ, ಹೇಳ ಬೇಗ ಮುಗಿಸು. ನಾನು ಹೇಳಿದೆ, ಆರಾಧನೆ ಮಾಡುವಂಥ ಶಿಷ್ಯರಿದ್ದಾರಾ? ಸೇವೆ ಮಾಡುವಂಥ ಶಿಷ್ಯರಿದ್ದಾರಾ? ಸೇವೆ ಮಾಡಿಸ್ಕೊಳ್ಳುವಂಥ ಶಿಷ್ಯರಿದ್ದಾರಾ? ಮನುಷ್ಯ ಕುಮಾರನ್ ಏನು ಮಾಡ್ದ? ಸೇವೆ ಮಾಡಿಸಿಕೊಳ್ಳಲಿಲ್ಲ, ಸೇವೆ ಮಾಡಿದ. ಓಕೆ, ಇವಾಗ ನೋಡೋಣ ಎಂಥ ಸೇವೆ ಮಾಡಿದ. ಓಕೆ, ರೈಟ್. ಮುಂದೆ ನೆಕ್ಸ್ಟ್. ಶಿಷ್ಯನು ಏನಾಗಿದ್ದಾನೆ? ಮೊದಲನೇದು ಆರಾಧಿಕನು. ಎಲ್ಲರೂ ಆರಾಧಿಕರು. ಶಿಷ್ಯರು ಆರಾಧಿಕರು. ಎರಡನೇದೇನು? ಶಿಷ್ಯರು ಸೇವಕರು. ಎಲ್ಲರೂ ಗಟ್ಟಿ ಹೇಳ್ರಿ. ಶಿಷ್ಯರು ಏನಾಗಿದ್ದಾರೆ? ಸೇವಕರು. ಓಕೆ, ಯೋಹಾನ 13:13 ಆಯ್ತಾ? ಯೋಹಾನ 13:13. ಓಕೆ, ನೀವು ನನ್ನನ್ನು ಬೋಧಕನು ಮತ್ತು ಕರ್ತನು ಎಂದು ಕರೆಯುತ್ತೀರಿ. ನೀವು ಹೇಳುವುದು ಸರಿ, ಯಾಕೆಂದರೆ ನಾನು ಅಂಥವನೇ ಹೌದು. ಹಾಗಾದರೆ ನಿಮ್ಮ ಕರ್ತನೂ ಬೋಧಕನೂ ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದರೆ, ಹಾಗಾದರೆ ನನ್ನನ್ನು ಕರ್ತನೂ ಬೋಧಕನು ಅಂತ ಹೇಳ್ತೀರಿ. ಹಾಗಾದರೆ ನಿಮ್ಮ ಕರ್ತನೂ ಬೋಧಕನಾಗಿರುವ ನಾನು ನಿಮ್ಮ ಕಾಲುಗಳನ್ನು, ಅಂದರೆ ಶಿಷ್ಯರ ಕಾಲುಗಳನ್ನು ತೊಳೆದರೆ, ನೀವು ಸಹ ಒಬ್ಬರ ಕಾಲುಗಳನ್ನು ಮತ್ತೊಬ್ಬರು ತೊಳಿಬಹುದು. ತೊಳೆದರೆ ತೊಳಿರಿ. ಏನು ಹೇಳ್ತದೆ? ನಮ್ಮ ಕರ್ತನು, ನಮ್ಮ ಬೋಧಕನು, ನಮ್ಮ ಅರಸನು, ಆತನು ಸೇವೆ ಮಾಡಲಿಕ್ಕೆ ಬಂದ. ಎರಡನೇದು, ನಾನೇ ಶಿಷ್ಯರ ಕಾಲುಗಳನ್ನು ನಾನೇ ತೊಳೆದರೆ ನೀವೇನು ಮಾಡಬೇಕು? ನಾನು ನಿಮಗೆ ಮಾಡಿದಂತೆಯೇ ನೀವು ಸಹ ಮಾಡಬೇಕು ಎಂದು ನಾನು ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ಆಮೇಲೆ ಇವಾಗ ಯಾರು ಕಾಲು ತೊಳೆಯೋಕೆ ಹೋಗ್ಬೇಡ್ರಿ. ಓಕೆ, ಸೇವಕರಾಗಿರ್ಬೇಕಂತ ಹೇಳ್ತಾ ಇದೆ.
ಮತ್ತು ಕಾಲು ತೊಳೆದ್ರೇ ಸೇವಕರಂತ ಕೂಡ ಅನ್ಕೋಬೇಡ್ರಿ. ಕೆಲವ್ರು ಹೋಗಿದ್ದೆ, ಬಾ ನಿನ್ನ ಕಾಲು ತೆಗಿತೀವಿ, ಕಾಲು ತೊಗೊಂಡು ನೀರು ಹಾಕು. ಇಲ್ಲ, ಸೇವೆ ಮಾಡಬೇಕು. ಅದು ಆ ಪದ ಮರಿಬಾರ್ದು. ಶಿಷ್ಯರು ಏನಾಗಿದ್ದಾರೆ? ಸೇವೆ ಮಾಡುವವರು. ಸೇವೆ ಮಾಡಬೇಕು. ಸುಮ್ಮನೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಚೇರ್ ಯಾವನ ಹಾಕ್ತಾನೆ ಬಿಡು, ಹಾಕ್ಲಿ ಬಿಡು, ಹೋಗಿ ಸುಮ್ಮನೆ ತಣ್ಣ ಕುಂತ್ರ ಆಯಿತು. 10:15 ಮೇಲೆ ಹೋದ್ರೆ ಆಯ್ತು ಬಿಡು. ಪ್ರಾರ್ಥನೆ 11 ಗಂಟೆ, 10:15 ಅಂದರೆ 11 ಗಂಟೆ ಪುಟ್ಟಣ್ಣನೇ ಬರೋಂಗಿಲ್ಲಲ್ಲಿ, ಅಲ್ಲಿ ಆಂಗ್ಲಣ್ಣನೇ ಇರೋಂಗಿಲ್ಲಲ್ಲಿ. ಸೇವೆ ಮಾಡಲಿಕ್ಕೆ ಬರಬೇಕಿಲ್ಲಿ. ಎಂಥ ಶಿಷ್ಯರು ಬೇಕು ಸ್ವಾಮಿಗೆ? ಸೇವೆ ಮಾಡುವಂಥ ಶಿಷ್ಯರು ಬೇಕು. ಸುಮ್ಮನೆ ಬಂದು ಚೇರ್ನ ಬೆಚ್ಚಗೆ ಮಾಡಿ ಹೋಗೋಂಥವ್ರಲ್ಲ. ಆರಾಧನೆ ಮಾಡೋರು ಬೇಕು, ಸೇವೆ ಮಾಡುವಂಥ ಶಿಷ್ಯರು ಬೇಕು, ಕೆಲಸ ಮಾಡಬೇಕು. ಇದು ಹೊಲದ ಕೆಲಸ ಥರ ಇದು. ಆಮೇನ್, ಹಲ್ಲೆಲೂಯಾ. ಅನೇಕ ಕೆಲಸ ಇದೆ, ಅನೇಕ ಸೇವೆ ಇದೆ ಮಾಡಲಿಕ್ಕೆ. ಮಾಡೋರು ಮಾಡ್ತಾನೇ ಇದ್ದಾರೆ, ಕುಂತ್ಕೊಂಡವ್ರು ಕುಂತ್ಕೊಂಡೇ ಇದ್ದಾರೆ, ನೋಡೋರು ನೋಡ್ತಾನೇ ಇದ್ದಾರೆ. ಏನಾದರೂ ಮಾಡ್ಬೋದು ಬಂದು. ಚೇರ್ ಹಾಕೋದೊಂದೇ ಅಲ್ಲ, ಇಲ್ಲಿ ಟೀ ಮಾಡೋದಿದೆ. ಯಾವಾಗಲೂ ಅನುನೇ ಮಾಡಬೇಕಾ ಟೀ? ಯಾಕೆ ನಿಮಗೆ ಯಾರಿಗೆ ಮಾಡೋಕ್ಕೆ ಬರಲ್ಲ? ಯಾವಾಗಲೂ ಏನೋ ಇಲ್ಲಿ ವೈರ್ ಸುತ್ತೋ ಕೆಲಸ ಅವರೇ ಮಾಡಬೇಕಾ? ಪ್ರದೀಪ್ ಹೆಪ್ಸಿಬಾನೇ ಮಾಡಬೇಕಾ ಅಥವಾ ಬ್ಯೂಲಾ ಮಾಡಬೇಕಾ? ಯಾಕೆ ನಿಮ್ಗೆ ಯಾರಿಗೆ ಸುತ್ತಕ್ಕೆ ಬರಲ್ಲ? ಮನೇಲಿ ನೀವು ಕೆಲಸಗಳು ಮಾಡ್ಕೊಳ್ಳಲ್ಲ? ಶಿಷ್ಯರು ಬೇಕ್ರಿ, ಕೆಲಸ ಮಾಡುವಂಥ ಆಳುಗಳು ಬೇಕು. ಕೆಲಸ ಮಾಡೋರು ಶಿಷ್ಯರು. ನಾವು ನೋಡ್ತಾ ಇರ್ತೀವಿ ಕೆಲವೊಂದು ಸರಿ ಹಂಗೆ ಅವ್ರು ಮಾಡ್ತಾ ಇರ್ತಾರೆ, ಸುಮ್ಮನೆ ಇರ್ತೀವಿ, ನಾವು ಸುಮ್ಮನೆ ಇರ್ತೀವಿ. ಆಮೇನ್, ಹಲ್ಲೆಲೂಯಾ. ಶಿಷ್ಯರು ಆರಾಧಿಸುವವರು, ಶಿಷ್ಯರು ಸೇವಕರು. ಸೇವೆ ಮಾಡಲಿಕ್ಕೆ ಬರಬೇಕಿಲ್ಲಿ, ಮಾಡಿಸ್ಕೊಳಕ್ಕಲ್ಲ. ಮನುಷ್ಯ ಕುಮಾರ ನಮ್ಮ ಕರ್ತನೇ, ಆತನು ಕಾಲುಗಳನ್ನು ತೊಳೆದ್ರೆ ನಾವು ಸಹ ಸೇವೆ ಮಾಡಬೇಕು. ಓಕೆ, ಮುಂದೆ. ನಾನು ನಿಮಗೆ ಮಾಡಿದಂತೆ ನೀವು ಸಹ ಮಾಡಬೇಕೆಂದು ನಾನು ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ತೋರಿಸಿದ ಮೇಲೆ ಏನು ಮಾಡಬೇಕು? ನಾವೀಗ ಮಾಡಬೇಕು. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ತನ್ನ ಒಡೆಯನಿಗಿಂತ ಸೇವಕನು ದೊಡ್ಡವನಲ್ಲ. ನಾವು ಯಾರು ದೊಡ್ಡವರಲ್ಲ. ನಮ್ಮ ಯಜಮಾನ ಯಾರು? ಯೇಸುನೇ ಕಾಲು ತೊಳೆದು ಸೇವೆ ಮಾಡಿದರೆ ಆತನಿಗಿಂತ ದೊಡ್ಡವರು ಯಾರು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲವೇ ಕಳಿಸಲ್ಪಟ್ಟವನು. ನಾನು ಆಗಲೇ ಹೇಳಿದೆ, ಯಾರಿಂದ ನಾವು ಕಳಿಸಲ್ಪಟ್ಟಿದ್ದೇವೆ? ದೈವಿಕ ಶಕ್ತಿ ನಮ್ಮಲ್ಲಿದೆ. ಆಮೇಲೆ ದೈವ ಸ್ವಭಾವದಲ್ಲಿ ಪಾಲುಗಾರ ಹೊಂದಿದ್ದೇವೆ ಅಂದರೆ ಬೇರೆ ಅದ್ಭುತಗಳು ಸೂಚಕಗಳು ಅಲ್ಲ. ಕಾಲು ತೊಳೆಯೋದು ಕೂಡ ಸೇವೆನೇ. ಆಮೇನ್. ಆದಿ ಅಪೊಸ್ತಲರು ಅಲ್ಲಿ ವಿಧವೆಯರಿಗೆ ಅನೇತರಿಗೆ ಊಟ ಬಡಿಸಬೇಕಾದ್ರೆ ಮೇಜುಗಳನ್ನು ಊಟ ಬಡಿಸುವಂಥ ಸಮಯದಲ್ಲಿ ಎಂಥವ್ರನ್ನ ಆರಿಸಿದ್ರು ಗೊತ್ತಾ? ಫುಲ್ ಆಫ್ ಹೋಲಿ ಗೋಸ್ಟ್, ಪರಿಶುದ್ಧಾತ್ಮ ಭರಿತರಾಗಿರುವಂಥವ್ರನ್ನ, ಭಕ್ತಿಪೂರ್ವಕವಾಗಿರುವಂಥವ್ರನ್ನ ಅವರು ಆರಿಸಿಕೊಂಡ್ರಂತೆ. ದೇವರ ರಾಜ್ಯದಲ್ಲಿ ಅಂಥ ಒಂದು ಭಕ್ತಿಪೂರ್ವಕವಾಗಿ ಅಂದರೆ ನಂಬಿಕೆ ಪರಿಪೂರ್ಣವಾಗಿ ಆತ್ಮಭರಿತರಾಗಿರುವಂಥವರು ಕೆಲಸದಲ್ಲಿ ಅವರು ನಿಜವಂತ ಶಿಷ್ಯರು. ನಾನು ಅಭಿಷಿಕ್ತನು, ಕಸ ಬಳಿಯಂಗಿಲ್ಲ. ನಾನು ಅಭಿಷಿಕ್ತನು, ನನಗೆ ಇಂಥ ಕೆಲಸ ಹೇಳ್ಬೇಡ, ಚೇರಾಕಂತೀನಿ. ನಾನು ಯಾರು ಗೊತ್ತಾ? ನಾನು ಕೆಲಸ ಮಾಡೋರು ಬೇಕ್ರಿ. ಶಿಷ್ಯರೇನು? ಸೇವಕರು. ಯಾಕೋ ಸೈಲೆಂಟ್ ಆಗ್ಬಿಡ್ರಿ. ಶಿಷ್ಯರು ಯಾರು? ಮೊದಲನೇದೇನು ಶಿಷ್ಯರು ಯಾರು? ಎರಡನೇದೇನು ಶಿಷ್ಯರು? ಸೇವಕರು. ಓಕೆ, ಮುಂದೆ ಹೋಗಿ ನೆಕ್ಸ್ಟ್ ವರ್ಸ್. ಯೋಹನ 13:34 ನೋಡ್ರಿ, ಇಲ್ಲಿ ಅದೇ ಸೇವಕರ ಬಗ್ಗೆ ಹೇಳ್ತದೆ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಒಂದು ಹೊಸ ಆಜ್ಞೆಯನ್ನು ನಾನು ನಿಮಗೆ ಕೊಡುತ್ತೇನೆ. ಹೊಸ ಒಡಂಬಡಿಕೆಯಲ್ಲಿ ಹೊಸ ಆಜ್ಞೆ, ಸರಿನಾ? ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಒಂದು ಹೊಸ ಆಜ್ಞೆಯನ್ನು ನಾನು ನಿಮಗೆ ಕೊಡುತ್ತೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆಯೇ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಆಗ ನೀವು ನನ್ನ ಶಿಷ್ಯರೆಂದು ನೀವು ಕರೆಯಲ್ಪಡುತ್ತೀರಿ. ಸೇವೆ ಅಂದರೆ ಏನರ್ಥ? ಲೋಕದಲ್ಲಿ ಪ್ರೀತಿ ಇಲ್ಲದಂತೆ ಅನೇಕರು ನಶಿಸಿ ಹೋಗ್ತಾ ಇದ್ದಾರೆ. ಓಕೆ, ಲೋಕದಲ್ಲಿ ಅನೇಕರು ನಶಿಸಿ ಹೋಗ್ತಾ ಇದ್ದಾರೆ. ಅವರಿಗೆ ಬೇಕಾಗಿದ್ದು ಏನೂ ಅಲ್ಲ, ಪ್ರೀತಿ ಬೇಕು. ಸೇವಕರು ಅಂತ ನಾವು ಹೇಳುವಾಗ ನಾವು ಎಷ್ಟು ಪ್ರೀತಿಯನ್ನು ನಾವು ಹೊಂದಿಕೊಂಡಿದ್ದೇವೋ ಆ ಪ್ರೀತಿಯನ್ನು ನಾವು ಅವರಿಗೆ ಕೊಡಬೇಕಾಗಿದೆ.
ಅವರಿಗೆ ದ್ವೇಷ ಕಡಿಮೆ ಏನಿಲ್ಲ, ಕೋಪ ಕಡಿಮೆ ಏನಿಲ್ಲ, ಏನೋ ಅನೇಕ ಒಂದು ಪರಿಸ್ಥಿತಿಗಳು ಕಡಿಮೆ ಏನಿಲ್ಲ, ಎಲ್ಲ ಕುಂದು ಕೊರತೆ, ಅನೇಕ ಕಷ್ಟಗಳು, ಅನೇಕ ಸಮಸ್ಯೆಗಳಿದೆ. ಅವ್ರಿಗೆ ಬೇಕಾಗಿರೋದು ಏನು ಗೊತ್ತಾ? ಪ್ರೀತಿ. ಆಮೆನ್. ನಾವು ಆತನ ಸೇವಕರು ಅಂದರೆ ಒಬ್ಬರನ್ನೊಬ್ಬರು ನಾವು ಪ್ರೀತಿಸಬೇಕಾಗಿದೆ. ಆಗ ನಾವು ಆತನ ಶಿಷ್ಯರಾಗಿ ಕರೆಯಲ್ಪಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರೈಟ್. ಮೊದಲನೇದು ಶಿಷ್ಯರು ಆರಾಧಿಕರು, ಎರಡನೇದು ಶಿಷ್ಯರು ಸೇವಕರು. ಓಕೆ. ಮೇಕಿಂಗ್ ಡಿಸೈಪಲ್ಸ್ ಆಫ್ ಜೀಸಸ್ ಮೀನ್ಸ್ ಮೇಕಿಂಗ್ ಸರ್ವೆಂಟ್ಸ್ ಹೂ ಲವ್ ಒನ್ ಅನದರ್. ಯೇಸುವಿನ ಶಿಷ್ಯರನ್ನು ಮಾಡುವುದು ಅಥವಾ ಶಿಷ್ಯರಾಗಿರುವುದು ಅಂದರೆ ಒಬ್ಬರನ್ನೊಬ್ಬರು ಪ್ರೀತಿಸುವಂಥ ಸೇವಕರು ಎದ್ದೇಳುವುದು. ಆಮೆನ್. ಇಂಗ್ಲೀಷಲ್ಲಿ ಲವ್ ಸ್ಲೇವ್ ಅಂತ ಒಂದು ಪದ ಇದೆ. ಲವ್ ಸ್ಲೇವ್ ಅಂದರೆ ಪ್ರೀತಿಗೆ ದಾಸನು. ನಾನು ಯೇಸುವಿನ ಪ್ರೀತಿಗೆ ದಾಸನು. ಯಾರೋ ಒಬ್ಬರು ಹಾಡು ಬರೆದಿದ್ದಾರೆ, ಬಂದಿ ನೈಪೋಯ ಅಂತ. ಆಮೇನ್. ಬಂದಿ ನೈಪೋಯ ನಿಲುಮುನು ಗೀತೆಲಾಕ ನಾವಲ್ಲ ಕಾದಯ ನೀನು ವೀಡಿಯುಂಡುಟ. ಬಂದಿ ನೈಪೋಯ నేను నీకి ನಾವಲ್ಲ ಕಾದಯ ನಿನ್ನು ವೀಡಿಯುಂಡುಟ. ಏಸಯ್ಯ ಏಸಯ್ಯ. ನಾವು ಯಾರಿಗೆ ಬಂದಿಗಳು? ಯೇಸುವಿನ ಪ್ರೀತಿಗೆ ಬಂದಿಗಳಾಗಿದ್ದೇವೆ. ಹಲ್ಲೆಲೂಯಾ. ಆ ಪ್ರೀತಿಗೆ ದಾಸರಾಗಿದ್ದೇವೆ, ಆ ಪ್ರೀತಿಗೆ ಬಂದಿಗಳಾಗಿದ್ದೇವೆ. ನಮಗಿಷ್ಟ ಬಂದಂತೆ ನಾವು ಜೀವಿಸ್ಲಿಕ್ಕೆ ಆಗಲ್ಲ. ಆತನ ಪ್ರೀತಿಗೆ ಸೇವಕರಾಗಿದ್ದೇವೆ. ಹಲ್ಲೆಲೂಯಾ. ಶಿಷ್ಯರು ಆರಾಧಕರು, ಶಿಷ್ಯರು ಸೇವೆ ಮಾಡುವರು. ಮೂರನೇದು, ಶಿಷ್ಯರು ಅವರೇನು ಮಾಡ್ತಾರೆ? ಸಾಕ್ಷಿಗಳಾಗಿರುತ್ತಾರೆ. ಆಮೇನ್. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ನೋಡೋಣ. ಆಗ ನಾನು ಮಾಡಿದ್ದೆಲ್ಲವನ್ನು ನನಗೆ ತಿಳಿಸಿದನೆಂದು ಸಾಕ್ಷಿ ಕೊಟ್ಟ ಆ ಸ್ತ್ರೀ. ಈ ಸ್ತ್ರೀ ಯಾರು ಗೊತ್ತಾ? ಸಮಾರ್ಯ ಸ್ತ್ರೀ. ಯೇಸುವಿನ ಹತ್ರ ಮಾತನಾಡಿದಂಥ ಸ್ತ್ರೀ. ಯೇಸು ಇಂಥ ಆ ಒಂದು ನಗರದಲ್ಲಿ, ಆ ಒಂದು ಸ್ಥಳದಲ್ಲಿರುವಂಥ ಕಡು ಪಾಪಿಗೆ, ವ್ಯಭಿಚಾರಿಗೆ ನಿಜವಾದಂಥ ಆರಾಧಕರು ಬೇಕು ಅಂತ ಪ್ರಕಟ ಮಾಡಿದಂಥ ಆ ಸ್ತ್ರೀ ಏನು ಮಾಡಿದ್ಲಂತೆ? ಆಕೆ ಹೋಗಿ ಏನು ಹೇಳಿದಂತೆ? ನಾನು ಮಾಡಿದ್ದೆಲ್ಲವನ್ನು ನನಗೆ ತಿಳಿಸಿದನೆಂದು ಏನು ಕೊಟ್ಲಂತೆ? ಎಲ್ಲ ಹೇಳ್ರಿ, ಏನು ಕೊಟ್ಲು? ಗಟ್ಟಿಗೆ ಹೇಳ್ರಿ, ಏನು ಕೊಟ್ಲು? ಪರಲೋಕದಿಂದ ಆ ಪವಿತ್ರಾತ್ಮನ ಶಕ್ತಿಯು ನಿಮ್ಮ ಮೇಲೆ ಬಂದಾಗ ನೀವು ಯೆರೂಸಲೇಮಿನಲ್ಲಿಯೂ, ಯೂದಾಯದಲ್ಲಿಯೂ, ಸಮಾರ್ಯದಲ್ಲಿಯೂ, ಲೋಕದ ಕಟ್ಟ ಕಡೆಯವರೆಗೆ ನನ್ನ ಸಾಕ್ಷಿಗಳಾಗಿರುವಿರಿ. ಆಮೆನ್. ಹಲ್ಲೆಲೂಯಾ. ಇವತ್ತು ಪವಿತ್ರಾತ್ಮನು ನಾವು ನಮ್ಮಲ್ಲಿ ಇರಿಸಿರುವಂಥ ಕಾರಣವೇನು? ನಾವು ಸಾಕ್ಷಿಗಳಾಗಿರಬೇಕು. ಆ ಸ್ತ್ರೀ ಏನು ಮಾಡಿದಂತೆ? ಸಾಕ್ಷಿ ಕೊಟ್ಟಳು. ಆಕೆ ಕೊಟ್ಟಂಥ ಸಾಕ್ಷಿಗೆ ಏನಾಯ್ತಂತೆ? ಆ ತಿಳಿಸಿದನೆಂದು ಸಾಕ್ಷಿ ಕೊಟ್ಟ ಆ ಸ್ತ್ರೀಯ ಮಾತಿಗೋಸ್ಕರ ಆ ಪಟ್ಟಣದಲ್ಲಿ ಎಲ್ಲರಿಗೂ ಗುರುತಿಸಬಹುದಂಥ ಕಡು ಪಾಪದಲ್ಲಿರುವಂಥ, ವ್ಯಭಿಚಾರದಲ್ಲಿರುವಂಥ ಸ್ತ್ರೀ ಆಕೆ ಸಾಕ್ಷಿ ಕೊಟ್ಟಾಗ ಏನಾಯ್ತಲ್ಲಿ? ಆ ಸ್ತ್ರೀಯ ಮಾತಿಗೋಸ್ಕರ ಆ ಪಟ್ಟಣದ ಅನೇಕ ಸಮಾರ್ಯದವರು ಆ ಯೇಸುವಿನ ಮೇಲೆ ನಂಬಿಕೆ ಇಟ್ಟರು. ಇವತ್ತು ನಿಮ್ಮ ಕತೆ ಕೇಳಬೇಕ್ರಿ ಬೇರೆಯವರು. ನಿಮ್ಮ ಕತೆ ಬೇರೆಯವರು ಕೇಳಬೇಕು. ಸಾಕ್ಷಿ ನೀವು ಕೊಡಬೇಕು. ನೀವು ಸಾಕ್ಷಿ ಕೊಟ್ಟರೆ ಯೇಸುವಿನ ಬಳಿಗೆ ಅವರು ನಂಬುತ್ತಾರೆ, ಅವರು ಬರುತ್ತಾರೆ, ಅವರ ಜೀವನದಲ್ಲಿ ಒಂದು ಪರಿವರ್ತನೆ ಆಗ್ತದೆ. ಸಾಕ್ಷಿ ಕೊಡುವಂಥ ಒಂದು ಶಿಷ್ಯರು ಇಲ್ಲದ ಕಾರಣವಾಗಿ ದರ್ಶನವು ನೆರವೇರಿಸೋದಕ್ಕೆ ಆಗೋಲ್ಲ, ನಗರದ ಪರಿವರ್ತನೆ ಆಗಲ್ಲ. ಶಿಷ್ಯರು ಬೇಕು. ಶಿಷ್ಯರನ್ನು ಮಾಡುವಂಥ ಶಿಷ್ಯರು ಬೇಕು. ಆರಾಧನೆ ಮಾಡುವಂಥ ಶಿಷ್ಯರು ಬೇಕು. ಸೇವೆ ಮಾಡುವಂಥ ಶಿಷ್ಯರು ಬೇಕು. ಸಾಕ್ಷಿ ಕೊಡುವಂಥ ಶಿಷ್ಯರು ಬೇಕು. ಯಾರ ಸಾಕ್ಷಿ? ಯೇಸುವಿನ ಸಾಕ್ಷಿ. ಆಮೆನ್. ನಿಮ್ಮೊಬ್ಬೊಬ್ಬರ ಒಂದು ಕತೆ ಅದ್ಭುತ, ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಕೆಲಸ ಸಣ್ಣದಿರ್ಬೋದು, ಅದು ಸಾಕ್ಷಿಯಾಗಿದೆ. ದೇವರು ಯೇಸು ಜೀವಂತವಾಗಿದ್ದಾನೆ. ಆತನು ಬದುಕುವಂಥ ದೇವರು, ಕಣ್ಣಿದ್ದು ನೋಡುವ ದೇವರು, ಕಿವಿ ಇದ್ದು ಕೇಳಿಸಿಕೊಳ್ಳುವ ದೇವರು, ಆತನು ಹೃದಯದಿಂದ ಸ್ಪಂದಿಸುವಂಥ ದೇವರು, ಆತನು ಅದ್ಭುತ ಮಾಡುತ್ತಾನೆ ಅಂತ ಸಾಕ್ಷಿ ಕೊಡಬೇಕು. ಸಾಕ್ಷಿ ಕೊಡುವಂಥ ಶಿಷ್ಯರಾಗಿರಬೇಕು. ಇವತ್ತು ಯೇಸುವಿನ ರಾಜ್ಯ ಸ್ಥಾಪನೆ ಆಗ್ತದೆ, ಯೇಸುವಿನ ಚಿತ್ತ ನೆರವೇರಿಸಲ್ಪಡ್ತದೆ ಆರಾಧನೆ ಮಾಡುವಂಥ ಶಿಷ್ಯರ ಮೂಲಕವಾಗಿ, ಸೇವೆ ಮಾಡುವಂಥ ಶಿಷ್ಯರ ಮೂಲಕವಾಗಿ, ಮತ್ತು ಸಾಕ್ಷಿ ಹೇಳುವಂಥ ಶಿಷ್ಯರ ಮೂಲಕವಾಗಿ. ಆ ಮೂರು ಆಗಿರ್ತೀರಾ?
ಎಸ್, ಹಲ್ಲೆಲೂಯಾ. ಹಾಗಾದರೆ ಬಳ್ಳಾರಿ ನಮ್ಮ ಮುಟ್ಟಿಯಲ್ಲಿ, ದರ್ಶನ ನಮ್ಮದು, ದರ್ಶನ ನೆರವೇರಿಸಲ್ಪಡುತ್ತದೆ. ನಮ್ಮ ಪೀಳಿಗೆಯಲ್ಲಿಯೇ ನಗರವು ಪರಿವರ್ತನೆ ಆಗುತ್ತದೆ. ನಂಬಿದ್ರೆ ಜೋರಾಗಿ ಆಮೇಲೆ ಹೇಳ್ರಿ. ಆಮೇನ್, ಹಲ್ಲೆಲೂಯಾ. ಓಕೆ, ಇದನ್ನು ಹೇಳ್ತಾ ನಾನು ಮುಕ್ತಾಯ ಮಾಡ್ತೇನೆ. ನಾವು ಪ್ರಾರ್ಥನೆ ಮಾಡೋಣ, ದೇವರಿಗೆ ಹೇಳೋಣ. ಆ್ಯಕ್ಚುಲಿ ಶಿಷ್ಯತ್ವ ಅಂತಂದರೆ ಯೇಸು ಹೇಳ್ದ, ನನ್ನನ್ನು ಹಿಂಬಾಲಿಸು, ನಾನು ನಿಮ್ಮನ್ನು ಮನುಷ್ಯರು ನೀಡುವಂಥ ಬೆಸ್ತನಾಗಿ ಮಾಡುತ್ತೇನೆ. ಶಿಷ್ಯತ್ವ ಒಂದು ಸಂಬಂಧ ಆಗಿದೆ, ಅದೊಂದು ಸುಮ್ಮನೆ ಒಂದು ಕೆಲಸವಲ್ಲ. ಶಿಷ್ಯತ್ವ ಯೇಸುವಿನ ಜೊತೆಗೆ ಸಂಬಂಧವಾಗಿದೆ. ಒಂದು ವೇಳೆ ಇವತ್ತು ನನ್ನ ಸಂಬಂಧ ಆ ಯೇಸುವಿನ ಜೊತೆ, ಆ ಪ್ರೀತಿ ಅದು ನಾನು ಕಡಿಮೆ ಆಗಿದೆ ಅಂತ ಅನಿಸ್ತಾ ಇರೋದಾದರೆ ಯೇಸುವಿಗೆ ಹೇಳೋಣ, ಸ್ವಾಮಿ ನಾನು ನಿನ್ನ ಆರಾಧಕನಾಗಿರುತ್ತೇನೆ, ನಿನ್ನ ಒಂದು ಪ್ರೀತಿಯ ದಾಸನಾಗಿರುತ್ತೇನೆ. ನಿನ್ನ ಪ್ರೀತಿ ಅನ್ನೋ ಕಥೆ ನಾನು ಅರ್ಥ ಮಾಡಿಕೊಂಡು, ಅದು ಅರ್ಥ ಆದರೆ ನಾವು ಆತನಲ್ಲಿ ಸಂಬಂಧದಲ್ಲಿ ಬರುತ್ತೇವೆ. ಯೇಸುವಿನೊಟ್ಟಿಗೆ ಸಂಬಂಧದಲ್ಲಿ, ಆತನನ್ನು ಹಿಂಬಾಲಿಸುವಂಥ ಸಂಬಂಧ, ಆತನಿಂದ ಕಲಿತುಕೊಳ್ಳುವಂಥ ಸಂಬಂಧ, ಆತನ ಹಾಗೆ ಆ ದೈವ ಸ್ವಭಾವದಲ್ಲಿ ಪಾಲುಗಾರಿಕೆ ಆಗುವಂಥ ಒಂದು ಸಂಬಂಧದಲ್ಲಿ ನಾವು ಬರುತ್ತೇವೆ. ಇದು ಪರಲೋಕ ಮತ್ತು ಭೂಲೋಕ ಒಂದು ಪಾರ್ಟ್ನರ್ಶಿಪ್. ನಾನು ಮತ್ತು ದೇವರು, ನಾನು ಮತ್ತು ಪರಿಶುದ್ಧಾತ್ಮನು ಒಂದು ದೈವ ಸ್ವಭಾವದಲ್ಲಿ ಪಾಲುಗಾರರಾಗಿದ್ದೇವೆ. ಹಲ್ಲೆಲೂಯಾ. ಶಿಷ್ಯತ್ವ ಅದು ಯೇಸುವಿನೊಟ್ಟಿಗೆ ಸಂಬಂಧ. ಶಿಷ್ಯತ್ವ ಅದು ನಶಿಸಿ ಹೋಗುವಂಥ ಜನರೊಟ್ಟಿಗೆ ಸಂಬಂಧ. ಶಿಷ್ಯತ್ವ ಅದು ನಾವು ವಿಶ್ವಾಸಿಗಳಾಗಿ ಒಬ್ಬರನ್ನೊಬ್ಬರು ಪ್ರೀತಿಸಿ ಒಬ್ಬರನ್ನೊಬ್ಬರು ನಾವು ಸೇವೆ ಮಾಡುವಂಥ ಒಂದು ಸಂಬಂಧ. ದಯಮಾಡಿ ಕಣ್ಣುಗಳು ಮುಚ್ಚಿರಿ, ಯಾರು ಕಣ್ಣು ತೆರಿಬೇಡ್ರಿ. ಐ ಡೋಂಟ್ ವಾಂಟ್ ಎನಿ ಐಸ್ ಟು ಬಿ ಓಪನ್. ಯಾವ ಕಣ್ಣುಗಳು ತೆರೆಯಬಾರ್ದು. ಇದು ನಿಮ್ಮ ಪವಿತ್ರಾತ್ಮನ ಸಂಗಡ ಮಾತು. ಯಾರು ಕಣ್ಣು ತೆರಿಬೇಡ್ರಿ. ಗಂಭೀರವಂಥ ಸಮಯ. ತಾತ್ಸಾರ ಮಾಡಬೇಡ್ರಿ, ಲಕ್ಷ್ಯ ಕೊಡ್ರಿ. ದರ್ಶನಕ್ಕೆ ಲಕ್ಷ್ಯ ಕೊಡೋಣ. ಯೇಸು ಏನು ಮಾತನಾಡ್ತಾನೆ ಅದಕ್ಕೆ ಲಕ್ಷ್ಯ ಕೊಡೋಣ. ಆ ದೈವಿಕ ಶಕ್ತಿ ನಿಮ್ಮಲ್ಲಿದೆ. ಆ ಪವಿತ್ರಾತ್ಮ ನಿಮ್ಮಲ್ಲಿದ್ದಾನೆ. ಪರಾಕ್ರಮ ಶಕ್ತಿ ನಿಮ್ಮಲ್ಲಿ ಕಾರ್ಯ ಸಾಧಿಸುವಂಥ ಶಕ್ತಿ, ಅದು ಕೆಲಸ ಮಾಡುವಂಥ ಶಕ್ತಿ, ಕೆಲಸ ಮಾಡಿ ಮುಗಿಸುವಂಥ ಶಕ್ತಿ. ನೀವು ದೈವ ಸ್ವಭಾವದಲ್ಲಿ ಪಾಲುಗಾರರಾಗಬೇಕೆಂಬುದಾಗಿ ಅದು ಇರಿಸಿದಂಥ ಶಕ್ತಿಯಾಗಿದೆ. ತಾತ್ಸಾರ ಮಾಡಬೇಡಿ. ನಿಮ್ಮ ಜೀವಿತ ಬಹುಮೂಲ್ಯವಾದದ್ದು. ಕರ್ತನು ಹೇಳುತ್ತಾನೆ, ನಿನ್ನ ಜೀವಿತ ಬಹಳ ಬೆಲೆ ಬಾಳುವಂಥದ್ದು. ಅನೇಕರು ನಿನ್ನ ಸಾಕ್ಷಿ ನಿಮಿತ್ತವಾಗಿ ಯಾವ ರೀತಿಯಲ್ಲಿ ಆ ಒಂದು ನಗರದ ಕಡು ಪಾಪಿ ಆದಂಥ ಸಮರ್ಯ ಸ್ತ್ರೀಯ ಮೂಲಕ ಇಡೀ ಪಟ್ಟಣ ಯೇಸುವಿನ ಬಳಿ ಬಂತು, ನಂಬಿದರು ಅಂತ ನಾವು ನೋಡ್ತೇವೆ. ನಿಮ್ಮ ಮೂಲಕವಾಗಿ, ನಿಮ್ಮ ಸಾಕ್ಷಿಯ ಮೂಲಕವಾಗಿ, ನಿಮ್ಮ ಆರಾಧನೆ, ನಿಮ್ಮ ಸೇವೆ, ಅದರ ಮೂಲಕವಾಗಿ ಸೇವಕನಾಗಿ ಆ ಯೇಸುವಿಗೆ ನೀವು ಶಿಷ್ಯರಾಗಿರುವಾಗ ನಿಮ್ಮಿಂದ ಅನೇಕರು ಶಿಷ್ಯರು, ಯೇಸುವಿನ ಹಿಂಬಾಲಕರು, ಯೇಸುವಿನಿಂದ ಕಲಿತುಕೊಳ್ಳುವವರು ಯೇಸುವಿನಂತೆ ಆಗುತ್ತಾರೆ. ಓ ಖರಾಬ ಸಕಾಲ ಶಾಂದೊಲೊಂದೊಲೊಂದೊಲೋ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥಿಸಿರಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿರಿ. ಪವಿತ್ರಾತ್ಮ ಒಳಗಾಗಿರಿ. ಕೈ ಎತ್ತಿ ಆತನಿಗೆ ಒಳಗಾಗೋಣ ಪ್ರಿಯರೇ. ಹಾಲೆಲೂಯ, ಓ ಹಾಲೆಲೂಯ, ಹಾಲೆಲೂಯ. ಗಟ್ಟಿಯಾಗಿ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ. ರೋ ಖೋರೋಬೋ ಸೋ ಖೋರೋಬೋ ಶಾಂದೊಲೋ ರೇಖೆ ರೇ ಬೇರೆ 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 ಬೇರೆ. ಓ ಖರ ಬಾಬಾ 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 ಬಾ ಜೇತೆ ರೇ ಬೆ ಶಾಂದೊಲೊಂದೊಲೋ. ಒಂದು 5 ನಿಮಿಷ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪವಿತ್ರಾತ್ಮಗೆ ಅನುಮತಿಸಿರಿ. ಆ ದೈವಿಕ ಶಕ್ತಿ ನಿಮ್ಮಲ್ಲಿ ಕಾರ್ಯ ಮಾಡುತ್ತಾ ಇದೆ. ಓ ಖರ ಬಾಬಾ 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 ಬಾ ಜೇತೆ ರೇಖೆ 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 ರೇ. ಓ ರಕಲ ಬಲ. ಸ್ವಾಮಿಯ ನಿಜವಾದಂಥ ಆರಾಧಿಕನು. ಓ ಕರ್ತನೆ, ನಿನ್ನ ಶಿಷ್ಯನಾಗಿ, ನಿನ್ನ ಆರಾಧನೆ ಮಾಡುವವನಾಗಿ ನಾನು ಇರುತ್ತೇನೆ. ಕರ್ತನೆ ಸ್ವಾಮಿ, ನಿನ್ನ ಪ್ರೀತಿಯ ಒಂದು ದಾಸನಾಗಿ ನಿನ್ನ ಸೇವೆ ನಾನು ಮಾಡುತ್ತೇನೆ ಸ್ವಾಮಿ. ಒಬ್ಬರನ್ನೊಬ್ಬರು ನಾವು ಪ್ರೀತಿಸ್ತೇವೆ, ಹಾಗೆ ಮಾಡುವುದಿಲ್ಲ. ಓ ಖಾರಾಬ ಜೆಕೆರೆ ಬೇರೆ ಬೇರೆ ಬೇರೆ. ಕಕ್ಷೆ ಇಟ್ಟುಕೊಳ್ಳುವುದಿಲ್ಲ, ಕ್ಷಮಿಸದೇ ಇರುವುದಿಲ್ಲ. ಓ ಕರ್ತನೆ ಸ್ವಾಮಿ, ಕಠಿಣ ಹೃದಯವನ್ನು ಇಟ್ಟುಕೊಳ್ಳುವುದಿಲ್ಲ. ರೋಖ ರೋಬೋ ರೋಬೋ ರೋ ಶಾಂದೊಲೊಂದೊಲೊಂದೊಲೋ ರೇಖೆ ರೇ ಬೇರೆ 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 ಬೇರೆ. ಓರ ಕಲಬಲಬ ಶಾಂದೊಲೊಂದೊಲೊಂದೊಲೊಂದೊಲೋ ರೇಖೆ ರೇ ಬೇರೆ 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 ಬೇರೆ. ಓರ ಕರಬರಬ ಸಂದೊಲೊಂದೊಲೊಂದೊಲೊಂದೊಲೋ ರಂದಲ ಮಾಸೆ ಕೆರೆ ಬೇರೆ 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 ಬೇರೆ. ಓರ ಕರಬರಬರಬ. ಮಾತಾಡ್ರಿ, ಬಿಡಬೇಡ್ರಿ. ನಾನು ಮಾತಾಡಿದ್ರೆ ಮಾತಾಡೋದಲ್ಲ, ನೀವು ಕನೆಕ್ಟ್ ಆಗ್ರಿ. ಪವಿತ್ರಾತ್ಮ ಜೊತೆ ನೀವು ಮಾತಾಡ್ರಿ. ಎಸ್, ನಿಮ್ಮನ್ನು ಯಾವ ಭಾಗದಲ್ಲಿ ಬದಲಾವಣೆ ಆಗಬೇಕಂತ ಬಯಸ್ತಾ ಇದ್ದಾನೋ ಅದನ್ನು ಮಾಡ್ರಿ ಪ್ರಿಯರೇ. ಮಾತಾಡ್ರಿ. ಪವಿತ್ರಾತ್ಮ ಸಂಗಡ ಮಾತಾಡ್ರಿ. ಶಿಷ್ಯನು ಆರಾಧಿಕನು, ಶಿಷ್ಯನು ಸೇವಕನು, ಶಿಷ್ಯನು
ಆತನ ಸಾಕ್ಷಿ ಕೊಡುವವನು. ಯೇಸು ಸ್ವಾಮಿಗೆ ಶಿಷ್ಯನು ಬೇಕು. ಆ ಶಿಷ್ಯನು ನಾನಾಗಿರುತ್ತೇನೆ. ಶಿಷ್ಯರನ್ನು ಮಾಡುವಂಥ ಶಿಷ್ಯನಾಗಿರುತ್ತೇನೆ. ಯೇಸುವಿಗೆ ಹೇಳೋಣ, ಖರ ಬರ 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 ಶಂದುಲೊಂದುಲೊಂದುಲೊಂದುಲೋ. Zakara kara 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 Karabara shandolondolondolondolondolondolondolo Ramana mana 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 Zandelendelendelendelendelendelendele. Yes, yes, yes. ಸ್ವಾಮಿ, ನಿನ್ನ ಶಿಷ್ಯನಾಗಿರುತ್ತೇನೆ. ನಿನ್ನನ್ನು ಆರಾಧಿಸುವಂಥ ಶಿಷ್ಯನಾಗಿ, ನಿನ್ನ ಸೇವೆ ಯಜಮಾನನು ಹಾಗೆ ಆ ಸೇವೆಯನ್ನು ಮಾಡುವಂಥ ಶಿಷ್ಯನಾಗಿ, ಸಾಕ್ಷಿ ಕೊಡುವಂಥ ಶಿಷ್ಯರಾಗಿ ನಾವಿರುತ್ತೇವೆ. ಸ್ವಾಮಿ, ನೀನು ನಮಗೆ ಆದೇಶ ಕೊಟ್ಟಿದ್ದಿ, ಮಹಾ ಆದೇಶ. ನೀವು ಹೊರಟು ಹೋಗಿ ಶಿಷ್ಯರನ್ನು ಮಾಡಿರಿ, ಶಿಷ್ಯರನ್ನು ಮಾಡಿರಿ. ಓ ಹಲ್ಲೆಲೂಯ, ಹಲ್ಲೆಲೂಯ, ಓ ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರ ದೇವ. ಕರ್ತನೇ, ನಿನಗೆ ಒಳಗಾಗುತ್ತೇವೆ, ನಿನಗೆ ಒಳಗಾಗುತ್ತೇವೆ. ನೀನೇ ದೇವರು, ನನ್ನ ಯಜಮಾನನು. ಕರ್ತನೇ, ಜೀವನ ಪರ್ಯಂತ ನಿನ್ನ ಬೋಧನೆಯನ್ನು ಕೇಳಿಸಿಕೊಳ್ಳುತ್ತಾ ನಿನ್ನ ಜೀವನ ಶೈಲಿಯ ಮಾರ್ಗದಲ್ಲಿಯೇ ನಡೆಯುವಂಥ ಶಿಷ್ಯರಾಗಿ ನಾವು ಕಲಿತುಕೊಂಡು ನಿನ್ನ ಹಾಗೆ ನಾವು ಆಗಲು ಬಯಸುತ್ತೇವೆ. ಜೀವನ ಪರ್ಯಂತ ನಿನ್ನನ್ನು ಹಿಂಬಾಲಿಸುತ್ತಾ, ನಿನ್ನಿಂದ ಕಲಿತುಕೊಳ್ಳುತ್ತಾ, ನಿನ್ನ ಹಾಗೆ ದೈವ ಸ್ವಭಾವದಲ್ಲಿ ಪಾಲುಗಾರರಾಗಿರುವ ಶಿಷ್ಯರಾಗಿ ನಾವು ನಿನ್ನನ್ನು ಪ್ರತಿಬಿಂಬಿಸ್ತೇವೆ. ನೀನೇ ದೇವರಪ್ಪ. ಸ್ವಾಮಿ, ನಮ್ಮ ಸಭೆ ಕರ್ತನೇ ಸ್ವಾಮಿ ಶಿಷ್ಯರನ್ನು ಉತ್ಪತ್ತಿ ಮಾಡುವಂಥ ಕೇಂದ್ರವಾಗಿರಲಿ. ನಮ್ಮ ಒಂದು ಕೇರ್ಸಲ್ಗಳು, ನಮ್ಮ ಒಂದು ಉಪವಾಸ ಪ್ರಾರ್ಥನೆಗಳು, ನಮ್ಮ ಒಂದು ಮಕ್ಕಳ ಸಭೆ ಶಿಷ್ಯರನ್ನು ಹೆಚ್ಚೆಚ್ಚಾಗಿ ಉತ್ಪತ್ತಿ ಮಾಡಲಿ. ಶಿಷ್ಯರು ಹೆಚ್ಚಾಗಲಿ. ನನ್ನ ಜೀವಿತದಿಂದ ಸ್ವಾಮಿ, ನಿನ್ನ ಶಿಷ್ಯನಾಗಿ ಆರಾಧಕನಾಗಿ, ನಿನ್ನ ಶಿಷ್ಯನಾಗಿ ಸೇವಕನಾಗಿ, ನಿನ್ನ ಶಿಷ್ಯನಾಗಿ ಕರ್ತನೇ ಸ್ವಾಮಿ ನಾನು ಸಾಕ್ಷಿ ಕೊಡುವನಾಗಿ ನಾನು ಬದುಕುವಾಗ ನನ್ನಿಂದ ಸ್ವಾಮಿ ನಿನ್ನ ದರ್ಶನವನ್ನು ನೆರವೇರಿಸುವಂಥವನಾಗಿದ್ದಿ. ನಗರದ ಪರಿವರ್ತನೆ ನಮ್ಮಿಂದ ನೀನು ಮಾಡಲು ಸಾಧ್ಯ. ಕಾರಣ ಆ ಪರಲೋಕದ ದೈವ ಶಕ್ತಿ ನನ್ನಲ್ಲಿ ಇಟ್ಟಿದ್ದಿ ಮತ್ತು ಆ ಒಂದು ದೈವ ಸ್ವಭಾವದಲ್ಲಿ ನಮ್ಮನ್ನು ನಡೆಸುತ್ತಿ. ಅದಕ್ಕಾಗಿ ಸ್ತೋತ್ರ. ನಿನಗೆಲ್ಲ ಘನಮಾನ ಮಹಿಮೆ ಸಲ್ಲಿಸ್ತೇವೆ. ನೀನೇ ದೇವರಿಂದ ಘೋಷಿಸ್ತೇವೆ. ಯೇಸು ನಾಮದಲ್ಲಿ ಬೇಡುತ್ತೇವೆ, ಆಮೇನ್. ಶಿಷ್ಯರೆಲ್ಲರೂ ಆಮೇನ್. ದೈವಿಕ ಶಕ್ತಿ ಉಳ್ಳವರು ಆಮೇನ್. ದೈವ ಸ್ವಭಾವದಲ್ಲಿ ಪಾಲುಗಾರರೆಲ್ಲರೂ ಆಮೇನ್.